ಇವತ್ತು ನಮ್ಮಿಂದ ಈ ಒಂದು ಸುಂದರ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ನಮ್ಮ ನಾಟ್ಯ ಗುರುಗಳಾದಂಥ ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ಸರ್ ತಮ್ಮನ್ನು, ಹಾಗೆ ಶ್ರೀಮತಿ ಪ್ರೇಮಲತಾ ಆರ್ ರಾವ್ ಸಮಾಜ ಸೇವಕಿ ಕಲಾವಿದೆ ಮೇಡಮ್ ತಮ್ಮನ್ನು ಕೂಡ, ಹಾಗೆ ನಮ್ಮ ಈ ಒಂದು ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಶುಭಾ ಮೇಡಮ್ ತಮ್ಮನ್ನು ಕೂಡ ಪ್ರಾಂಚಲ ಮನದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಮ್ಮೆಲ್ಲರ ಕರತಾಡನ ಕರ ಚಪ್ಪಾಳೆ ಇವರಿಗೆ ಈ ಒಂದು ಉತ್ಸಾಹವನ್ನು ತುಂಬಲಿ, ನಮ್ಮ ಸುಂದರ ವೇದಿಕೆ ಇನ್ನಷ್ಟು ವಿಜೃಂಭಣೆಯಾಗಲಿ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಅನುವು ಕೋರುತ್ತಾ ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಭಕ್ತಿ ಎಂಬುದು ಬೀಜದಂತೆ, ಮುಕ್ತಿ ಎಂಬುದು ಫಲದಂತೆ. ಅದಕ್ಕಾಗಿ ಬದುಕಿನ ವೃಕ್ಷವನ್ನ ಯುಕ್ತಿಯಿಂದ ಏರಿದರೆ ಮುಕ್ತಿ ಇಲ್ಲಿಯೇ ಸಿಗುವುದು ಸರ್ವಜ್ಞ. ಕಾರ್ಯಕ್ರಮದ ಯಶಸ್ಸಿಗೆ ವಿಘ್ನ ವಿನಾಯಕನನ್ನ ಸ್ತುತಿಸಲಿದ್ದಾರೆ ನಮ್ಮ ತಂಡದ ಸದಸ್ಯರಾದ ಅಶ್ವಿನಿ ಪ್ರವೀಣ್, ಸಾವಿತ್ರಿ ಉಮೇಶ್, ಪವಿತ್ರ ಪ್ರದೀಪ್, ಮಲ್ಲಿಕಾ, ಜಯಂತಿ ಹಾಗೂ ಸಾನ್ವಿ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೂಜೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪೂಜೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಪ್ರಾರ್ಥಿಸಿದ ಸರ್ವರಿಗೂ ಧನ್ಯವಾದಗಳು. ಅಂಧಕಾರದಲ್ಲಿ ಮರೆಯುವ ಸ್ವಪ್ನಗಳಿಗೆ ಬೆಳಕಿನ ಸಿಂಚನ ತರುವುದೇ ಮೈತ್ರಿಯ ಅನುಬಂಧ. ಈ ಶುಭ ಕಾರ್ಯಕ್ರಮಕ್ಕೆ ಚಿತ್ತೈಸಿದ ಎಲ್ಲ ಮನಸ್ಸುಗಳಿಗೆ ಹೃದಯದ ಭಾಷೆಯ ಮೂಲಕ ಸ್ವಾಗತವನ್ನು ನೀಡಲು ಬರುತ್ತಾ ಇದ್ದಾರೆ ನಮ್ಮ ಈ ಒಂದು ಶ್ರೀದೇವಿ ಮಹಿಳಾ ತಂಡದ ಅಧ್ಯಕ್ಷೆಯಾದಂತಹ ಶ್ರೀಮತಿ ಇಂದಿರಾ ಪಿ ಆಚಾರ್ಯ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಪುತ್ತೂರು ಶ್ರೀದೇವಿ ಮಹಿಳಾ ಯಕ್ಷತಂಡ ಹಾಗೂ ನೆಲ್ಲಿಕಟ್ಟೆ ಈಶಾ ಯಕ್ಷಗಾನ ನಾಟ್ಯ ತರಬೇತಿ ಸಂಸ್ಥೆಯ ಆಶ್ರಯದಲ್ಲಿ ಇಂದು ನಡೆಯುತ್ತಿರುವ ವಾರ್ಷಿಕೋತ್ಸವದ ಈ ಸುಂದರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀ ಈಶ್ವರ್ ಭಟ್ ಪಂಜಿಗುಡ್ಡೆ. ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗೌರವಾನ್ವಿತರಿಗೆ ಶ್ರೀದೇವಿ ಮಹಿಳಾ ವೇದಿಕೆ ಮಂಡಳದ ಕೋಶಾಧಿಕಾರಿಯಾದಂಥ ಶ್ರೀಮತಿ ಸಾವಿತ್ರಿ ಉಮೇಶ್ ತಾವು ನಮ್ಮ ಭಾರತೀಯ ಸಂಸ್ಕೃತಿಯಂತೆ ವೀಳ್ಯದೆಲೆ ಅಡಿಕೆ ನೀಡಿ ಅವರಿಗೆ ವೇದಿಕೆ ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಪುತ್ತೂರು ಈಶಾ ವಿದ್ಯಾಲಯದ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಗೋಪಾಲ್ ಕೃಷ್ಣ ಎಂ. ತಮಗೂ ಸಂಘದ ನೆಲೆಯಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾನ್ಯರಿಗೆ ಶ್ರೀ ಸತೀಶ್ ಇರ್ಧೆ ಭಾಗವತರು ನಮ್ಮೊಂದಿಗೆ ಸದಾ ಕೈ ಜೋಡಿಸುತ್ತಿರುವ ಗೌರವಾನ್ವಿತರು. ಸರ್, ವೀಳ್ಯದೆಲೆ ಅಡಿಕೆಯನ್ನು ನೀಡಿ ಗೌರವಾನ್ವಿತರಿಗೆ ವೇದಿಕೆಯ ಗೌರವವನ್ನು ತೋರ್ಪಡಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರ ಕರ ಚಪ್ಪಾಳೆಯೊಂದಿಗೆ ಆತ್ಮೀಯ ಅತಿಥಿಗಳನ್ನು ಸ್ವಾಗತಿಸೋಣ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿರುವ ಈಶ್ವರ್ ಬೆಡೆಕರ್ ಅವರು ನಮ್ಮ ಈ ಸಮಾರಂಭದ ಮುಖ್ಯ ಅತಿಥಿಗಳು. ತಮಗೂ ಕೂಡ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯರಿಗೆ ನಮ್ಮ ಸಂಘದ ಕಾರ್ಯದರ್ಶಿಯಾದಂಥ ಶ್ರೀಮತಿ ಅಶ್ವಿನಿ ಪ್ರವೀಣ್ ಮೇಡಮ್ ತಾವು ವೀಳ್ಯದೆಲೆ ಅಡಿಕೆ ನೀಡಿ ಗೌರವಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪುತ್ತೂರು ತೆಂಕಿಲ ದಿಶಕ್ತಿ ಮಹಿಳಾ ಯಕ್ಷ ಬಳಗದ ಸಂಚಾಲಕರಾದ ಶ್ರೀಮತಿ ಪದ್ಮಾ ಕೆ.ಆರ್. ಆಚಾರ್ಯ ಇವರು ನಮ್ಮ ಸಂಘದ ಸಮಾರಂಭದ ಅತಿಥಿಯಾಗಿದ್ದಾರೆ. ಇವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಗೌರವಾನ್ವಿತರಿಗೆ
ಪೂರ್ಣಿಮಾ ನಮ್ಮ ಪೋಷಕರು ಮೇಡಮ್ ತಾವು ವೀಳ್ಯದೆಲೆ ಅಡಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಪುತ್ತೂರು ನಗರಸಭಾ ಸದಸ್ಯರು ವಾಸ್ತುತಜ್ಞರು ಆಗಿರುವ ಶ್ರೀ PG ಜಗನ್ನಿವಾಸರಾವ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿ. ಗೌರವಾನ್ವಿತರಿಗೆ ಶ್ರೀ ಹರೀಶ್ ಪೋಷಕರು ಸರ್ ತಾವು ವೀಳ್ಯದೆಲೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರ ಕರ ಚಪ್ಪಾಳೆಯೊಂದಿಗೆ ಅತಿಥಿ ಅಭ್ಯಾಗತರನ್ನ ಗೌರವಿಸೋಣ. ನಮ್ಮ ಯಕ್ಷಗಾನದ ನಾಟ್ಯ ಗುರುಗಳಾದ ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಲ, ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯರಿಗೆ ಶ್ರೀ ಸೂರ್ಯ ಪುತ್ತೂರು ಸರ್ ತಾವು ಬಂದು ವೀಳ್ಯದೆಲೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಕಲಾವಿದೆ ಸಮಾಜ ಸೇವಕಿಯಾದ ಶ್ರೀಮತಿ ಪ್ರೇಮಲತಾ ರಾವ್, ಇವರನ್ನು ಕೂಡ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮಾನ್ಯರಿಗೆ ನಮ್ಮ ಕಲಾ ತಂಡದ ಶ್ರೀಮತಿ ಶಶಿಕಲಾ ಮೇಡಮ್ ತಾವು ಅತಿಥಿಗಳಿಗೆ ವೀಳ್ಯದೆಲೆ ನೀಡಿ ವೇದಿಕೆ ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಮಾರಂಭದ ಕೊನೆಯಲ್ಲಿ ಯಕ್ಷಗಾನ ಬಯಲಾಟ ನಡೆಯಲಿದೆ. ಅದರಲ್ಲಿ ಪಾಲ್ಗೊಳ್ಳುವ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೆ, ಸಮಾರಂಭದಲ್ಲಿ ಆಸೀನರಾಗಿರುವ ಪ್ರೇಕ್ಷಕ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಂದನೆ. ಎಲ್ಲರನ್ನು ಪ್ರಾಂಚಲ ಮನದಿಂದ ಸ್ವಾಗತಿಸಿದ ಮೇಡಮ್, ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವಿದೆ. ಮುಂದೆ ಕಾರ್ಯಕ್ರಮದ ಉದ್ಘಾಟನೆ. ತಾನುರಿದು ಜಗಕ್ಕೆಲ್ಲ ಬೆಳಕು ನೀಡುವ ದೀಪ, ಅಜ್ಞಾನದ ಕತ್ತಲೆಯನ್ನು ನಿವಾರಿಸಿ ಜ್ಞಾನದ ಬೆಳಕನ್ನು ನೀಡುವಂತೆ, ಸರ್ವರ ಆಶಾ ಜ್ಯೋತಿಯಾಗಿ ಪ್ರಕಾಶಿಸುವಂತೆ ದೀಪ ಪ್ರಜ್ವಲನೆಯ ಮೂಲಕ ನಮ್ಮ ಈ ಯಕ್ಷಗಾನ ವಾರ್ಷಿಕೋತ್ಸವಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಲಿದ್ದಾರೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆ ಇವರು. आरोग्यं धनसम्पदः शत्रुबुद्धि विनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिः परब्रह्म दीपज्योतिर्जनार्दनः दीपज्योतिः परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठेत् गृहे ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗೋಣ, ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗೋಣ. ಬೆಳಗುತ್ತಿರುವ ದೀಪ ಅದು ಹೃದಯದ ಬೆಳಕಾಗಿರಲಿ, ಬುದ್ಧಿಯ ಬೆಳಕಾಗಿರಲಿ, ಅದು ನಮ್ಮನ್ನೆಲ್ಲ ಒಂದುಗೂಡಿಸುವ ಬೆಳಕಾಗಿರಲಿ ಎಂದು ಹಾರೈಸುತ್ತಾ ದೀಪ ಬೆಳಗಿಸಿ ಉದ್ಘಾಟಿಸಿದ ಗಣ್ಯರಿಗೆ ಧನ್ಯವಾದಗಳು. ಜ್ಞಾನವೆಂಬುದು ಸಮುದ್ರದ ಹಾಗೆ, ಸಮುದ್ರವೆಂಬ ಜ್ಞಾನವನ್ನು ಬುದ್ಧಿ ಎಂಬ ಮಂಥನದಿಂದ ಕಡೆದಾಗ ವಿಚಾರವೆಂಬ ಅಲೆಗಳು ಏಳುತ್ತವೆ. ಕಡೆಯುವುದನ್ನು ಮತ್ತು ಮುಂದುವರಿಸಿದಾಗ ಬದುಕಿಗೆ ಬೇಕಾಗುವಂತ ಅಮೃತ ಸಿಂಚನ ದೊರಕುತ್ತದೆ. ಅಂತ ಅಮೃತ ಸಿಂಚನ ದೊರಕುವಂತ ಈ ಒಂದು ಸುಂದರ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ತಮ್ಮ ದಿವ್ಯ ಹಸ್ತದಿಂದ ಉದ್ಘಾಟನೆಗೈದಂಥ ಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಸರ್, ತಮ್ಮ ಉದ್ಘಾಟನಾ ಮಾತು ನಮಗಾಗಿ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಸೇರಿದ ಮಿತ್ರವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ಶ್ರೀದೇವಿ ಮಹಿಳಾ ಯಕ್ಷಗಾನ ತಂಡ, ಬಾಲವನ ಮತ್ತು ಈಶಾ ಯಕ್ಷಗಾನ ನಾಟ್ಯ ತರಬೇತಿ ಸಂಸ್ಥೆ ಇದರ ವತಿಯಿಂದ ನಡೆಯುತ್ತಿರುವ ಯಕ್ಷಗಾನದ ವಾರ್ಷಿಕೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ
ಡಾ ಗೋಪಾಲಕೃಷ್ಣ ಎಂ, ಪ್ರಾಂಶುಪಾಲರು ಈಶಾ ವಿದ್ಯಾಲಯ ಪುತ್ತೂರು, ಹಾಗೂ ಶ್ರೀಮತಿ ಪದ್ಮಾ ಕೆ ಆರ್ ಆಚಾರ್ಯವರೇ, ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದ ಈಶ್ವರ್ ಬೇಡೇಕರ್ ಅವರೇ, ಹಾಗೂ ಮೊನ್ನೆ ನಮ್ಮ ಪುತ್ತೂರು ಜಾತ್ರೆಯು ವೈಭವದಿಂದ ಆಗಲು ಕಾರಣಕರ್ತರು, ನಮ್ಮ ವ್ಯವಸ್ಥಾಪನಾ ಸಮಿತಿಗೆ ಮಾರ್ಗದರ್ಶನ ನೀಡಿದ ನನ್ನ ಆತ್ಮೀಯ ಸ್ನೇಹಿತರು PG ಜಗನ್ನಿವಾಸರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಬಂಧು ಮಿತ್ರರುಗಳೇ, ಇವತ್ತು ನನಗೆ ಸುಮಾರು ಕಾರ್ಯಕ್ರಮ ಇತ್ತು. ಬೆಳಿಗ್ಗೆ ನನ್ನನ್ನು ಉದ್ಘಾಟನೆಗೆ ಅಂತ ಹಾಕಿದ್ದಾರೆ. ಅಂದರೆ ದೇವಸ್ಥಾನದಲ್ಲಿ ನಡೆಯುವಾಗ ಅಧ್ಯಕ್ಷರನ್ನು ಉದ್ಘಾಟನೆಗೆ ಹಾಕೋದು ಸಾಮಾನ್ಯ. ನನಗೆ 3:30 ಗಂಟೆಗೆ ಇವತ್ತು ರಕ್ತೇಶ್ವರಿಯ ತಂಬಿಲ ಉಂಟು, 4:15 ಗಂಟೆಗೆ ಮತ್ತೊಂದು ತಂಬಿಲ ಉಂಟು, ಮತ್ತು 5:30-6 ಗಂಟೆಗೆ ದೇವಸ್ಥಾನಕ್ಕೆ ಬರಬೇಕು. ಹಾಗೆ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಆದರೂ ಮತ್ತೆ ಕೂಡ ಕೆಲವು ಜನ ಈ ಸದಸ್ಯರು, ಇದು ದೇವಿ ಮಹಿಳಾ ಯಕ್ಷಗಾನದ ಸದಸ್ಯರು ನನ್ನನ್ನು ದೇವಸ್ಥಾನದಲ್ಲಿ ಕೂಡ ಬಂದು ಒಮ್ಮೆ ದೀಪ ಉರಿಸಿಕೊಡ್ಬೇಕಂತ ಹೇಳಿದರು. ಆದರೂ ಬಂದು ನೋಡುವಾಗ ಇಲ್ಲಿ ತಯಾರಾಗಲಿಲ್ಲ. ನಮ್ಮ ಈಶ್ವರ ಬೇಡೇಕರ್ ಇದ್ದರು, ಅವರ ಹತ್ರ ಹೇಳಿದೆ, ನೀವೇ ಉದ್ಘಾಟನೆ ಮಾಡಿ ನನಗೆ ಅಲ್ಲಿ ಹೋಗದೆ ಗೊತ್ತಿಲ್ಲ, ಹೋಗ್ತೇನೆ ಅಂತೇಳಿ ಅಯ್ಯಪ್ಪನ ಗುಡಿ ಹತ್ರ ಎತ್ತುವಾಗ ಪುನಃ ಗೋಪಾಲನ ಕರೆದ್ರು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇಲ್ಲಿ ನನ್ನನ್ನು ಮತ್ತೆ ಇಲ್ಲಿಗೆ ಬರುವಂತೆ ಮಾಡಿದೆ. ಅದಲ್ಲದೆ ಆ ದೀಪವನ್ನು ಉರಿಸುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ ಅಂತೇಳಿ ನಾನು ಗ್ರಹಿಸ್ತೇನೆ. ಎಷ್ಟು ತಪ್ಪಿಸಿದರೂ ಆಗಲಿಲ್ಲ, ಆ ಭಾಗ್ಯ ಇವತ್ತು ನನಗೆ ಬಂದೇ ಬಂತು. ಯಕ್ಷಗಾನ ಅಂತ ನಡೆಸುವುದಂತೇಳಿದರೆ ಅದಷ್ಟು ಸುಲಭದ ಮಾತಲ್ಲ. ಅದು ನಮ್ಮ ಕಲೆ, ಈ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಈ ಯಕ್ಷಗಾನ ಎಲ್ಲ ಉಳಿದ್ರೆ ಮಾತ್ರ ಮಳೆ ಬೆಳೆ ಸರಿಯಾಗಿ ಬಂದಿತ್ತು ಅಂತೇಳಿ ನನ್ನ ಅನಿಸಿಕೆ. ಯಕ್ಷಗಾನ ಅಂದರೆ ಒಂದು ದೇವತಾ ಕಾರ್ಯ ಮಾಡಿದಷ್ಟು ಅದರಲ್ಲಿ ಫಲ ಉಂಟು. ಅದನ್ನು ಈಗ ಇಲ್ಲಿ ಜನಸಂಖ್ಯೆ 50 ಇರಲಿ 25 ಇರಲಿ, ಆದರೆ ಆ ಯಕ್ಷಗಾನ ನಡೆಸೋದು ಖಂಡಿತವಾಗಿಯೂ ಅಷ್ಟು ಸುಲಭದ ಮಾತಲ್ಲ. ಮೊನ್ನೆ ನಮ್ಮ ಅನ್ನಪೂರ್ಣ ಭೋಜನ ಮಂಟಪ ಅಷ್ಟು ದೊಡ್ಡ ಇದು ಆಗುವಾಗ ನಾನು ನನ್ನ ಮಿತ್ರರ ಹತ್ರ ಎಲ್ಲ ಹೇಳಿದ್ದೆ, ಇನ್ನು ಜಾತ್ರೆ ಕಳೆದಾಗಿ ನಾವು ಇಲ್ಲೊಂದು ಆಟ ಮಾಡಿಸಬೇಕಂತೇಳಿ. ಅದಕ್ಕೆ ಎಲ್ಲರೂ ಸಮ್ಮತಿ ಸೂಚಿಸಿದ್ರು. ಆದರೆ ಆ ಯೋಗ ಭಾಗ್ಯ ನಮಗೆ ಬರಲಿಲ್ಲ. ಅದೇ ಆ ಯೋಗ ಭಾಗ್ಯ ಬಂದರೆ ಮಾತ್ರ ನಮಗೆ ಆ ಯಕ್ಷಗಾನವನ್ನು ನಡೆಸಲಿಕ್ಕೆ ಸಾಧ್ಯ. ಅದಕ್ಕೂ ಕೂಡ ಒಂದು ಯೋಗ ಬೇಕು. ಎಷ್ಟು ಅಲ್ಲಿ ವಿಶಾಲವಾದ ಚಪ್ಪರ ಇತ್ತು, ನಮ್ಮ ಹತ್ರ ನಡೆಸುವಷ್ಟು ತಾಕತ್ತಿತ್ತು, ಆದರೆ ಯೋಗ ಮಾತ್ರ ನಮಗೆ ಇರಲಿಲ್ಲ. ಅಂಥ ಯಕ್ಷಗಾನವನ್ನು ನೀವು ಇಲ್ಲಿ ಈ ನಮ್ಮ ನಟರಾಜ ವೇದಿಕೆಯಲ್ಲಿ ಇವತ್ತು ನಡೆಸಿಕೊಂಡು ಬರ್ತಿದ್ದೀರಿ. ಬಹಳ ಸಂತೋಷದ ವಿಚಾರ. ನಮ್ಮ ದೇವಸ್ಥಾನದ ವತಿಯಿಂದ ಮುಂದಿನ ದಿವಸಗಳಲ್ಲಿ ಕೂಡ ಈ ಯಕ್ಷಗಾನಕ್ಕೆ ನನಗೆ ಯಕ್ಷಗಾನದ ಹೆಚ್ಚು ಅನುಭವ ಇಲ್ಲ, ಆದರೆ ಯಕ್ಷಗಾನವನ್ನು ನೋಡುವುದು ಅಂತ ಹೇಳಿದರೆ ಒಮ್ಮೆ ನಮ್ಮ ತಲೆ ಬಿಸಿ ಎಲ್ಲ ಹೋಗ್ತದೆ. ಅದನ್ನು ನೋಡಲಿಕ್ಕೆ ಒಂದು ಇಂಟ್ರೆಸ್ಟ್ ಬರ್ತದೆ. ಅಂದರೆ ಒಮ್ಮೆ ನಮ್ಮ ಮನೆಗೆ ಬಂದು ಚಿಕ್ಕ ಮೇಳದವರು ಹೇಳಿದರು, ನಿಮ್ಮ ಮನೆಯಲ್ಲಿ ಯಕ್ಷಗಾನ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕಂತೇಳಿ. ಮನೆಗೆ ಮಳೆಗಾಲದಲ್ಲಿ ಬರ್ತಾರಲ್ಲ ಅವರು. ಆ ಸಂದರ್ಭದಲ್ಲಿ ನಾನು ಅವರಿಗೊಂದು 20-30 ಮನೆಯನ್ನು ತೋರಿಸಿಕೊಟ್ಟಿದ್ದಾರೆ. ಅಲ್ಲಿ ಯಕ್ಷಗಾನ ನಡೆಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ. ನನಗೆ ಗೊತ್ತಿಲ್ಲದೇ ಇದ್ದರು ಇಂಥ ಯಕ್ಷಗಾನಕ್ಕೆ ಖಂಡಿತವಾಗಿಯೂ ನಾವು ಎಲ್ಲ ರೀತಿಯಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿಯು ಸಹಕಾರ ಮುಂದಿನ ದಿನಗಳಲ್ಲಿ ಕೊಡ್ತೇವೆ. ಅದಲ್ಲದೆ ಮಹಿಳಾ ಯಕ್ಷಗಾನ ನಡೆಸುವುದಂತ ಹೇಳಿದರೆ ಅದು ಸುಲಭ ಅಲ್ಲ. ಅದು ಎಲ್ಲೋ ನಮ್ಮದಲ್ಲಿ ಅಪರೂಪಕ್ಕೆ ಮಹಿಳಾ ತಂಡ ಇರಬಹುದು. ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಇವತ್ತು ಮಹಿಳಾ ತಂಡದವರು ಯಕ್ಷಗಾನ ನಡೆಸ್ತಿರುವುದು ನಾವು ಪತ್ರಿಕೆಯಲ್ಲಿ ಓದಿದ್ದೇವೆ, ನೋಡಿದ್ದೇವೆ. ಹಾಗೆ ಇನ್ನು ಮುಂದೆಯೂ ಕೂಡ ನಿಮ್ಮ ಯಕ್ಷಗಾನ ನಿರಂತರವಾಗಿ ಇಲ್ಲಿ ನಡೆಯಲಿ. ನಿಮಗೆ ಏನಿದ್ರೂ ನಮ್ಮ ವ್ಯವಸ್ಥಾಪನಾ ಸಮಿತಿಯು ನಿಮ್ಮ ಬೆನ್ನ ಹಿಂದೆ ಇದೆ. ಇದು ಭಾಷಣದಲ್ಲಿ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲಿ ಖಂಡಿತವಾಗಿಯೂ ಸಹಕಾರ ಕೊಡ್ತೇನೆಂದು ಹೇಳುತ್ತಾ, ನೀವು ನಮಗೆ ಅದರ ಬಗ್ಗೆ ಸಲಹೆ ಕೊಡಬೇಕು. ಇಂಥದ್ದು ಆಗಬೇಕಂತ ಹೇಳಿದರೆ ನಾವು ಯಾವುದಾದ್ರೂ ಒಂದು ಇದರಲ್ಲಿ ಸ್ಪಂದಿಸ್ತೇವೆ. ಇಲ್ಲೇ ಇದ್ದರೆ ನಮಗೆ ಗೊತ್ತಾಗುವುದಿಲ್ಲ. ಆದ ಕಾರಣ ಇದಕ್ಕೆ ಖಂಡಿತವಾಗಿ ಮುಂದಿನ ದಿವಸದಲ್ಲಿ ನಾವು ನಿಮಗೆ ಸಹಾಯ ಮಾಡಲಿದ್ದೇವೆ ಅಂತ ಹೇಳುತ್ತಾ, ಈ ಯಕ್ಷಗಾನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ, ರಾಜ್ಯ ಮಟ್ಟದಲ್ಲಿ ಮಿನುಗುವಂತೆ ಆಗಲಿ ಅಂತ ಹೇಳುತ್ತಾ, ನನಗೆ ಇನ್ನು ಕಾರ್ಯಕ್ರಮಕ್ಕೆ ಹೋಗಲಿಕ್ಕುಂಟು, ಸಂಘಟಕರಲ್ಲಿ ಕ್ಷಮಿಸಿ ಕೇಳುತ್ತಾ, ನಾನು ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮನಸ್ಸು ಮಲಿನವಾದರೆ ಮನುಷ್ಯ ಮಲಿನವಾದಂತೆ ಏನಾದರೂ ಆಗು, ಮೊದಲು ಮಾನವನಾಗು, ಮಾತು ಕಡಿಮೆ ಇರಲಿ ದುಡಿಮೆ ಹೆಚ್ಚಿರಲಿ ಅನ್ನುವಂತಹ ಮಾತಿನೊಂದಿಗೆ ಉದ್ಘಾಟಕರು ತೆರಳ್ತಾ ಇದ್ದಾರೆ. ಸರ್, ನಮ್ಮ ಒಂದು ವಿನಂತಿ, ತಮ್ಮ ಹಲವಾರು ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಿತ್ತೈಸಿದ್ದೀರಿ. ಸರ್, ಗೌರವಾನ್ವಿತರಿಗೆ ಶಾಲು ಓದಿಸಿ
ಸ್ಮರಣಿಕೆಯನ್ನು ನೀಡಬೇಕಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಡಾಕ್ಟರ್ ಗೋಪಾಲಕೃಷ್ಣ ಎಂ ಪ್ರಾಂಶುಪಾಲರು ಈಶ ವಿದ್ಯಾಲಯ ಪುತ್ತೂರು ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರ ಜೋರಾದ ಕರತಾಡೋಣ. ಗೌರವಾನ್ವಿತರಿಗೆ ಪ್ರೋತ್ಸಾಹದಾಯಕವಾಗಲಿ ಸರ್. ತಮ್ಮ ಬೆನ್ನೆಲುಬು, ತಮ್ಮ ಒಂದು ನಿಲುವು ನಮಗೆ ಶಕ್ತಿಯನ್ನು ಇನ್ನಷ್ಟು ತುಂಬಿತು. ನಿಮ್ಮ ಸದಾ ಸಹಕಾರವನ್ನು ಯಾಚಿಸುತ್ತಾ ತಮ್ಮನ್ನು ಪ್ರೀತಿಯಿಂದ ಪ್ರಾಂಜಲ ಮನದಿಂದ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಮುಂದಕ್ಕೆ ನಾವು ಈ ವೇದಿಕೆಯಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿಯ ವಿಶಿಷ್ಟ ಸಾಧನೆಗಳ ಫಲವಾಗಿಯೇ ಸಮಾಜ ಮುಂದುವರಿಯುತ್ತದೆ. ವ್ಯಕ್ತಿಗತ ವಿಶಿಷ್ಟತೆ ಸಾಧನೆಗಳಿಂದ ಸಮಾಜದ ಪ್ರಗತಿ ಸಾಧ್ಯವಾಗುತ್ತದೆ. ಅಂತಹ ಇಬ್ಬರು ಸಾಧಕರನ್ನ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲು ಸಂತೋಷ ಪಡ್ತಾ ಇದ್ದೇವೆ. ಮೊದಲಿಗೆ ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ನಾಟ್ಯ ಗುರುಗಳು. ತಾವು ಸಾಧಕನ ಸಾಧನೆಯ ಹಿಂದೆ ಅವಿರತ ಶ್ರಮವಿರುತ್ತದೆ, ನಿರಂತರ ಪ್ರಯತ್ನಗಳಿರುತ್ತವೆ. ತಾವು ಮಾಡುವ ಕಾರ್ಯದ ಮೇಲೆ ಅನನ್ಯ ಪ್ರೀತಿ ಗೌರವಗಳಿರುತ್ತದೆ. ಯಶಸ್ಸಿನ ಶಿಖರ ತಲುಪಬೇಕಾದರೆ ಕಠಿಣತೆಯ ಹಾದಿಯನ್ನು ಸವೆಸಿರುತ್ತಾರೆ. ಯಕ್ಷಗಾನವನ್ನ ಅತೀವ ಗೌರವಿಸಿ ಪ್ರೀತಿಸುವ ಶ್ರೀ ಬಾಲಕೃಷ್ಣ ಉಡ್ಡಂಗಳ ಸರ್ ವೇದಿಕೆಯಲ್ಲಿರುವಂತಹ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರು ಅನೇಕ ಕಡೆ ಯಕ್ಷಗಾನ ಪ್ರತಿಭೆಗಳನ್ನು ರೂಪಿಸಿರುವಂತಹ ಕಲಾಗುರು, ಹವ್ಯಾಸಿ ಯಕ್ಷರಂಗದ ನುರಿತ ಸಮರ್ಥ, ಯಾವುದೇ ಪಾತ್ರಕ್ಕೂ ಸೈ ಎನ್ನಿಸುವ ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ಇವರನ್ನ ಸನ್ಮಾನಿಸಿ ಗೌರವಿಸುವಂತಹ ಒಂದು ಸುಸಂದರ್ಭ ಇದು. ವೇದಿಕೆಯಲ್ಲಿರುವಂತಹ ಗೌರವಾನ್ವಿತರು ಅವರನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗೌರವಾನ್ವಿತರನ್ನ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಶಾಲು ಹೊದಿಸುವುದರ ಮೂಲಕ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಇವರ ಸನ್ಮಾನ ಪತ್ರವನ್ನು ವಾಚಿಸುವರೆ ಪವಿತ್ರ ಇವರು ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ನಾಟ್ಯ ಗುರುಗಳು, ಬಣ್ಣದ ಮಹಾಲಿಂಗ ಯಕ್ಷಸ್ಮೃತಿ ಪುರಸ್ಕೃತರು. ಇವರಿಗೆ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಸಮರ್ಪಿಸುತ್ತಿರುವ ಸನ್ಮಾನ ಪತ್ರ. ಲಲಿತ ಕಲೆಗಳ ಸಾಲಿಗೆ ಸೇರಿರುವ ಯಕ್ಷಗಾನವು ಕರಾವಳಿ ಕರ್ನಾಟಕದ ಗಂಡು ಕಲೆ ಎನಿಸಿದೆ. ಇದೊಂದು ಪ್ರಾಚೀನ ಕಲೆಯಾಗಿದ್ದು ಇದರೊಳಗೆ ಸಂಗೀತ, ಸಾಹಿತ್ಯ, ಅಭಿನಯ, ಚಿತ್ರ, ಕುಣಿತ, ವೇಷಭೂಷಣ, ಅಲಂಕಾರ ಹೀಗೆ ಕಲೆಯ ಎಲ್ಲ ಅಂಗಗಳು ಹಾಸುಹೊಕ್ಕಾಗಿರುವುದರಿಂದ ಇದೊಂದು ಸಂಕೀರ್ಣ ಕಲೆಯಾಗಿ ಜನರ ಮನಸ್ಸನ್ನು ಸೂರೆಗೊಳಿಸುವ ಶಕ್ತಿ ಯಕ್ಷಗಾನಕ್ಕಿದೆ. ಶ್ರೀದೇವಿ ಮಹಿಳಾ ಯಕ್ಷತಂಡ ಬಾಲವನ ಪುತ್ತೂರು ಮತ್ತು ಈಶ ಯಕ್ಷಗಾನ ನಾಟ್ಯ ತರಬೇತಿ ಸಂಸ್ಥೆ ನೆಲ್ಲಿಕಟ್ಟೆ ಪುತ್ತೂರು ಇವರ ಜಂಟಿ ಆಶ್ರಯದಲ್ಲಿ ನಡೆಯುವ ಯಕ್ಷಗಾನ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಗೌರವಿಸಲ್ಪಡುವ ಬಣ್ಣದ ಮಹಾಲಿಂಗ ಯಕ್ಷಸ್ಮೃತಿ ಪುರಸ್ಕೃತ ವಿಜೇತ ನಾಟ್ಯ ಗುರುಗಳು ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ಇವರು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಾಣಾಜೆ ಗ್ರಾಮದ ಉಡ್ಡಂಗಳ ಎಂಬ ಊರಿನಲ್ಲಿ ದಿವಂಗತ ಶ್ರೀ ಪುಣ್ಯಣ್ಣ ಪೂಜಾರಿ ಮತ್ತು ಶ್ರೀಮತಿ ಕುಸುಮ ದಂಪತಿಗಳ ಪ್ರಥಮ ಪುತ್ರರಾಗಿ ಜನಿಸಿದರು. ಬಾಲ್ಯಕಾಲದಿಂದಲೇ ಯಕ್ಷಗಾನದಲ್ಲಿ ಅತ್ಯಂತ ಅಭಿರುಚಿಯನ್ನು ಹೊಂದಿರುವ ಇವರು 1988ರಲ್ಲಿ ಯಕ್ಷಗಾನ ಶ್ರೇಷ್ಠ ಗುರುಗಳಾದ ಸಬ್ಬನಕೋಡಿ ರಾಮಭಟ್ಟರ ಶಿಷ್ಯರಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ರಂಗಪ್ರವೇಶ ಮಾಡಿದರು. ಇವರು ಹೆಚ್ಚಾಗಿ ಕಿರೀಟ ವೇಷಗಳಾದ ದೇವೇಂದ್ರ, ರಕ್ತಬೀಜ, ಅರ್ಜುನ, ಕರ್ಣ, ದಶರಥ ಮುಂತಾದ ಪಾತ್ರಗಳನ್ನು ಮಾಡುತ್ತಿದ್ದರು. ಇದರಲ್ಲೂ ದೇವೇಂದ್ರನ ಪಾತ್ರ ಇವರಿಗೆ ಅತ್ಯಂತ ಅಚ್ಚುಮೆಚ್ಚಾಗಿರುವ ಪಾತ್ರ. ತನ್ನ ಊರಿನಲ್ಲಿ ಇವರನ್ನು ದೇವೇಂದ್ರ ಬಾಳಪ್ಪನ ಎಂದೇ ಹೆಸರುವಾಸಿಯಾಗಿರುವವರು. 2005ರಿಂದ ಯಕ್ಷಗುರುಗಳಾಗಿ ಮಕ್ಕಳಲ್ಲಿ ಯಕ್ಷಗಾನದ ಅಭಿರುಚಿಯನ್ನು ಮೂಡಿಸಬೇಕೆಂದು ಸುಮಾರು 20 ವರ್ಷಗಳಿಂದ ಆರ್ಲ ಪದವಿನಲ್ಲಿ ಮಕ್ಕಳಿಗೆ ಉಚಿತವಾಗಿ ಯಕ್ಷಗಾನ ನಾಟ್ಯ ತರಬೇತಿಯನ್ನು ನೀಡುತ್ತಿದ್ದಾರೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಕಲಾಸಂಘದ ಆರ್ಲಪದವು ಪಾನಾಜೆಯ ಉಪಾಧ್ಯಕ್ಷರಾಗಿ, ಕೋಶಾಧಿಕಾರಿಯಾಗಿ, ಕಾರ್ಯದರ್ಶಿಯಾಗಿ, ಪ್ರಸ್ತುತ ಅಧ್ಯಕ್ಷರಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ಧಾರ್ಮಿಕ ಕ್ಷೇತ್ರ ಭಜನಾ ಮಂದಿರ ಶಾರದೋತ್ಸವ ಸಮಿತಿಯಲ್ಲಿ ಸಕ್ರಿಯ ಸೇವೆ ಸಲ್ಲಿಸುತ್ತಾ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಗೌರವಾಧ್ಯಕ್ಷರಾಗಿ ಗುರುತಿಸಿಕೊಂಡಿರುವವರು. ಪ್ರಸ್ತುತವಾಗಿ ಇವರು ವಿವೇಕಾನಂದ ತೆಂಕಿಲ ಪುತ್ತೂರು, ಅಂಬಿಕಾ ವಿದ್ಯಾಲಯ ಬಪ್ಪಳಿಗೆ ಪುತ್ತೂರು, ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ಮಾಣಿ, ಸರಸ್ವತಿ ವಿದ್ಯಾಮಂದಿರ ನರಿಮುಗುರು ಪುರುಷರಕಟ್ಟೆ,
ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಪಾಡಿ, ಪ್ರಥಮ ದರ್ಜೆ ಕಾಲೇಜ್ ಬೆಟ್ಟಂಪಾಡಿ, ಶ್ರೀಕೃಷ್ಣ ಭಜನಾ ಮಂದಿರ ಕೌಡಿಚಾರು, ಈಶ ವಿದ್ಯಾಲಯ ನೆಲ್ಲಿಕಟ್ಟೆ ಪುತ್ತೂರು ಮುಂತಾದ ಹಲವಾರು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿಯನ್ನು ನೀಡುತ್ತಿದ್ದಾರೆ. ಇವರು ಈಗಾಗಲೇ ಸುಮಾರು 3,000ಕ್ಕೂ ಅಧಿಕ ವಿದ್ಯಾರ್ಥಿ ವೃಂದವನ್ನು ಹೊಂದಿರುತ್ತಾರೆ. ಧರ್ಮಪತ್ನಿ ಶ್ರೀಮತಿ ಪುಷ್ಪಾವತಿ, ಮಗಳು ಧೃತಿ, ಮಗ ಪ್ರಖ್ಯಾತ್ ಇವರೊಂದಿಗೆ ನೆಮ್ಮದಿಯ ಸಂಸಾರ ಜೀವನದೊಂದಿಗೆ ಇನ್ನಷ್ಟು ಕಾಲ ಯಕ್ಷಕಲಾ ಮಾತೆಯ ಸೇವೆ ಮಾಡುವ ಭಾಗ್ಯ ಇವರ ಮುಂದಿನ ಜೀವನದ ಎಲ್ಲ ಕ್ಷೇತ್ರದಲ್ಲಿ ಯಶಸ್ಸು ದೊರೆಯಲಿ ಹಾಗೂ ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಲಿ ಎಂದು ಹಾರೈಸುವ ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಸದಸ್ಯರು, ಶ್ರೀದೇವಿ ಮಹಿಳಾ ಯಕ್ಷತಂಡ ಬಾಲವನ ಪುತ್ತೂರು ಹಾಗೂ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು, ಉಪನ್ಯಾಸಕ ವೃಂದ, ವಿದ್ಯಾರ್ಥಿ ವೃಂದ, ಹಿರಿಯ ವಿದ್ಯಾರ್ಥಿ ವೃಂದ, ಈಶ ಶಿಕ್ಷಕ ರಕ್ಷಕ ಸಂಘ, ಆಡಳಿತ ಮಂಡಳಿ, ಈಶ ಯಕ್ಷಗಾನ ನಾಟ್ಯ ತರಬೇತಿ ಸಂಸ್ಥೆ, ಈಶ ವಿದ್ಯಾಲಯ ನೆಲ್ಲಿಕಟ್ಟೆ ಪುತ್ತೂರು. ನಮ್ಮ ಗುರುಗಳಾದ ಬಾಲಕೃಷ್ಣ ಪೂಜಾರಿ ಉಡ್ಡಂಗಲ ಇವರ ಕಿರುಪರಿಚಯವನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಗೌರವವನ್ನು ಸ್ವೀಕರಿಸಿದಂತಹ ಶ್ರೀ ಬಾಲಕೃಷ್ಣ ಉಡ್ಡಂಗಳ ಸರ್ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮ್ಮಿಂದ ಮತ್ತಷ್ಟು ಯಕ್ಷ ಪ್ರತಿಭೆಗಳು ಮೂಡಿಬರಲಿ ಎಂಬ ಹಾರೈಕೆ ನಮ್ಮದು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ವಿಧಿಸುರಿಯೇ ಡಿವಿಜಿಯವರ ಮಂಕುತಿಪ್ಪನ ಕಗ್ಗದಂತೆ ಸ್ವಂತಕ್ಕೆ ಸ್ವಲ್ಪ ಬಿಡು ದೇಶಕ್ಕೆ ಅಲ್ಪ ಕೊಡು ನಿಂತ ನಿಲ್ಲುವಂತೆ ನೀಡು ತುತ್ತುದಾನ ಸಾತ್ವಿಕತೆ ಜೀವನಕ್ಕೆ ಸ್ವಂತವಾಗಿರುವುದಕ್ಕೆ ಭ್ರಾಂತಿ ತೊರೆಯುತ್ತ ನೀ ಬಾಳುವುದಕ್ಕೆ ಕವಿ ವಾಣಿಯಂತೆ ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಎಂಬ ಮಾತಿಗೆ ಪೂರಕವಾಗಿ ದೇಶ ನನಗೇನು ಕೊಡುತ್ತಿದೆ ಅನ್ನುವುದಕ್ಕಿಂತ ದೇಶಕ್ಕಾಗಿ ಸಮಾಜಕ್ಕಾಗಿ ನಾನೇನು ಮಾಡಬಲ್ಲೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಬದುಕನ್ನು ಸಾಗಿಸುತ್ತಾ ಮಕ್ಕಳೊಂದಿಗೆ ಮಕ್ಕಳಾಗಿ, ಗುರುಗಳೊಂದಿಗೆ ಗುರುಗಳಾಗಿ, ಶಿಕ್ಷಕರೊಂದಿಗೆ ಶಿಕ್ಷಕರಾಗಿ, ಹಿರಿಯರೊಂದಿಗೆ ಹಿರಿಯರಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಂಥ ಧೀಮಂತ ಮಹಿಳೆ ಮತ್ತಾರೂ ಅಲ್ಲ, ನಮ್ಮ ಈ ಒಂದು ವೇದಿಕೆಯಲ್ಲಿ ವಿಜೃಂಭಿಸುತ್ತಿರುವಂತಹ ಹಾಗೆ ಶ್ರೀದೇವಿ ಮಹಿಳಾ ಯಕ್ಷ ತಂಡದ ಸ್ಥಾಪಕಿ ಶ್ರೀಮತಿ ಪ್ರೇಮಲತಾ ಆರ್ ರಾವ್. ಈಗ ನಮ್ಮೆಲ್ಲರ ಪ್ರೀತಿಯ ಕಾಣಿಕೆಯಾಗಿ ಅವರಿಗೆ ಅಭಿನಂದನಾ ಸಮಾರಂಭ. ಮೇಡಮ್ ಪ್ರಾಂಜಲ ಮನದಿಂದ ಎಲ್ಲರ ಕರ ಚಪ್ಪಾಳಿಯೊಂದಿಗೆ ತಮ್ಮನ್ನ ಮುಂಭಾಗಕ್ಕೆ ಆಹ್ವಾನಿಸುತ್ತಾ ಇವರ ಒಂದು ಕಿರು ಪರಿಚಯವನ್ನ ಮಲ್ಲಿಕಾ ಮೇಡಮ್ ತಾವು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಟಿ ಪ್ರೇಮಲತಾ ರಾವ್ ಇವರಿಗೆ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಸಮರ್ಪಿಸುತ್ತಿರುವ ಸನ್ಮಾನ ಪತ್ರ. ನನಗಲ್ಲ ನಮಗೆ, ನಾವು ನನಗಾಗಿ ಬದುಕುವುದಕ್ಕಿಂತ ನಮ್ಮ ಸುತ್ತಮುತ್ತಲಿರುವ ಜನರ ಅನುಕೂಲಕ್ಕಾಗಿ ಪ್ರತಿಫಲವನ್ನು ಬಯಸದೆ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಸಮಾಜ ಸದಾ ನಮ್ಮನ್ನು ನೆನೆಯುತ್ತದೆ. ಸಮಾಜಕ್ಕಾಗಿ ಬದುಕುವುದರಲ್ಲಿ ಇರುವ ಸಂತೋಷ ಮತ್ಯಾವುದರಲ್ಲೂ ಇಲ್ಲ. ಶ್ರೀದೇವಿ ಮಹಿಳಾ ಯಕ್ಷತಂಡ ಬಾಲವನ ಪುತ್ತೂರು ಮತ್ತು ಈಶಾ ಯಕ್ಷಗಾನ ನಾಟ್ಯ ತರಬೇತಿ ಸಂಸ್ಥೆ ನೆಲ್ಲಿಕಟ್ಟೆ ಪುತ್ತೂರು ಇದರ ಜಂಟಿ ಆಶ್ರಯದಲ್ಲಿ ನಡೆಯುವ ಯಕ್ಷಗಾನ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಗೌರವಿಸಲ್ಪಡುತ್ತಿರುವ ಸಮಾಜ ಸೇವಕಿ ಶ್ರೀಮತಿ ಟಿ ಪ್ರೇಮಲತಾ ರಾವ್, ಶ್ರೀ ಕೆ ನಾರಾಯಣ ಭಟ್ ಮತ್ತು ಶ್ರೀಮತಿ ಪರಮೇಶ್ವರಿ ದಂಪತಿಯ ಪುತ್ರಿಯಾಗಿ ಮಾರ್ಚ್ 5, 1948ರಂದು ಜನಿಸಿದರು. ಇವರು ತಮ್ಮ BA ವಿದ್ಯಾಭ್ಯಾಸವನ್ನು ಪೂರೈಸಿರುತ್ತಾರೆ. ಇವರು ತಮ್ಮ ಜೀವನವನ್ನು ಸಾಮಾಜಿಕ ಸೇವೆ, ಸಾಂಸ್ಕೃತಿಕ ಸೇವೆ ಮತ್ತು ತುಳು ಸಂಘಟನೆ, ಮಹಿಳೆಯರಿಗೆ ವಿವಿಧ ಚಟುವಟಿಕೆಗಳಲ್ಲಿ ತೊಡಗುವ ಬಗ್ಗೆ ನಿರಂತರ ಉತ್ತೇಜನ ನೀಡುವುದು ಇವರ ಹವ್ಯಾಸವಾಗಿದೆ. 1987ರಲ್ಲಿ ಲಯನ್ ಸಂಸ್ಥೆ ಸೇರ್ಪಡೆ, 12 ವರ್ಷಗಳ ಅನುಭವ, ಈ ಮಧ್ಯೆ 2 ಬಾರಿ ಅಧ್ಯಕ್ಷೆ, ಜಿಲ್ಲಾಧ್ಯಕ್ಷೆ ಸ್ಥಾನ ಪಡೆದುಕೊಂಡಿದ್ದು, ದಿನಾಂಕ ಫೆಬ್ರವರಿ 6, 2011ರಂದು 2010-11 ಸಾಲಿನ ಲಯನ್ಸ್ ಅಚೀವ್ಮೆಂಟ್ಸ್ ಅವಾರ್ಡ್ ಮಂಗಳೂರಿನಲ್ಲಿ ಪಡೆದುಕೊಂಡಿರುತ್ತಾರೆ. ಈಗ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 1988ರಲ್ಲಿ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕಿ, ಪ್ರಸ್ತುತ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. 2002ರಲ್ಲಿ ಮಹಿಳಾ ಗುಡಿ ಕೈಗಾರಿಕಾ ಸಹಕಾರಿ ಸಂಘವನ್ನು ಪುನಶ್ಚೇತನಗೊಳಿಸಿ ಪ್ರಸ್ತುತ ಅಧ್ಯಕ್ಷೆಯಾಗಿ ಸಂಘವನ್ನು ಮುನ್ನಡೆಸಿರುವರು. ಜಿಲ್ಲಾ ಮಹಿಳಾ ಸಹಕಾರಿ ಬ್ಯಾಂಕ್ ಮಂಗಳೂರು ಇದರ ನಿರ್ದೇಶಕಿಯಾಗಿ 5 ವರ್ಷ ಕಾರ್ಯನಿರ್ವಹಣೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು ಇಲ್ಲಿ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿರುವರು.
ಜಿಲ್ಲಾ ಮಹಿಳಾ ಮಂಡಲಗಳ ಒಕ್ಕೂಟ ಮಂಗಳೂರು ಇದರ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆಂಜನೇಯ ಮಹಿಳಾ ಯಕ್ಷಗಾನ ಸಂಘದಲ್ಲಿ ಸ್ಥಾಪಕ ಅಧ್ಯಕ್ಷೆಯಾಗಿ ಈಗ ಗೌರವಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಣೆ. ಪ್ರತಿಷ್ಠಿತ ಪುತ್ತೂರು ಪುರಸಭೆಯ ಸದಸ್ಯೆಯಾಗಿ 2 ಅವಧಿ ಮತ್ತು ಅಧ್ಯಕ್ಷೆಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಹಿಳಾ ಯಕ್ಷಗಾನ ಬಾಲವನ ತಂಡದ ಅಧ್ಯಕ್ಷರಾಗಿ ತುಳು ಸಂಘಟನೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡ ಇವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯೆಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಪುತ್ತೂರಿನ ಹಾರಾಡಿ ವನಿತಾ ಸಮಾಜದ ಅಧ್ಯಕ್ಷೆಯಾಗಿ ಹಾರಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಸ್ಕೃತ ತರಗತಿ ನಡೆಸುತ್ತಿದ್ದಾರೆ. 23ನೇ ರಾಷ್ಟ್ರೀಯ ಕನ್ನಡ ಸಮ್ಮೇಳನ ದೆಹಲಿ ಇಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ 2006ರಂದು ನಿವೃತ್ತ ನ್ಯಾಯಮೂರ್ತಿ ಶ್ರೀ ಶಿವರಾಜ್ ಪಾಟೀಲ್ ರವರಿಂದ ಸನ್ಮಾನ ಸ್ವೀಕಾರ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇವರು ಗಡಿ ಸಾಂಸ್ಕೃತಿಕ ಉತ್ಸವ 2007ರಲ್ಲಿ ಸಮಾಜ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿದೆ. 48ನೇ ಅಖಿಲ ಭಾರತ ಸಪ್ತಾಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ನಿಗಮ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನಿಗಮ ಮಂಗಳೂರು ಹಾಗೂ ಜಿಲ್ಲೆಯ ಸಹಕಾರಿ ಸಂಸ್ಥೆಯ ವತಿಯಿಂದ ಸಹಕಾರಿ ಕ್ಷೇತ್ರದಲ್ಲಿ ಗೈದಿರುವ ಸೇವೆಯನ್ನು ಗುರುತಿಸಿ ಸನ್ಮಾನ ಮಾಡಿರುತ್ತಾರೆ. ಕೊಡಿಪಾಡಿ ಜನಾರ್ದನ ದೇವಸ್ಥಾನ ಆಡಳಿತ ಮಂಡಳಿಯಲ್ಲಿ 2 ಅವಧಿಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ಮತ್ತು ಪುತ್ತೂರು ರಾಘವೇಂದ್ರ ಮಠ ಕಲ್ಲಾರೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾದ ವರಮಹಾಲಕ್ಷ್ಮಿ ಪೂಜೆ, ಸಂಕಷ್ಟ ಚತುರ್ಥಿ, ಗೀತಾ ಜಯಂತಿ ಮೊದಲಾದ ಕಾರ್ಯಕ್ರಮಗಳನ್ನು ಮಹಿಳೆಯರನ್ನು ಸಂಘಟಿಸಿ ಮುತುವರ್ಜಿ ವಹಿಸಿ ಹಮ್ಮಿಕೊಳ್ಳುತ್ತಾರೆ. ಬಳುವಾರು ಸಾಂಸ್ಕೃತಿಕ ಕಲಾಕೇಂದ್ರದ ಬಾರಿಸು ಕನ್ನಡ ಡಿಂಡಿಮವ ಶತಕ ಸಂಭ್ರಮ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 24/4/2011ರಂದು ಸಾಧನಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸಾಂಸ್ಕೃತಿಕ ಕಲಾಕೇಂದ್ರ ಬಳುವಾರು ಇದರ ವತಿಯಿಂದ ಸಂಕ್ರಾಂತಿ ಪುರಸ್ಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಂಗಳೂರು ಜಿಲ್ಲಾ ಮಹಿಳಾ ಮಂಡಲಗಳ ಒಕ್ಕೂಟ ರಿಜಿಸ್ಟರ್ ಮಂಗಳೂರು ಇದರ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯಂದು ಮಾರ್ಚ್ 8, 2011ರಂದು ಇವರು ಅಧ್ಯಕ್ಷರಾಗಿರುವ ನವ್ಯಶ್ರೀ ಮಹಿಳಾ ಮಂಡಲಕ್ಕೆ ಸಾಮಾಜಿಕ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಪುತ್ತೂರು ತಾಲೂಕಿನ ಈ ಮಹಿಳಾ ಮಂಡಲಕ್ಕೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಮಹಿಳಾ ಮಂಡಲ ಪುರಸ್ಕಾರ ನೀಡಿ ಗೌರವಿಸಿದೆ. ಬಳುವಾರು ಆಂಜನೇಯ ಮಂತ್ರಾಲಯದ ನವರಾತ್ರಿ ಸಮಾರಂಭದಲ್ಲಿ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ಸುಳ್ಯ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟ ರಿಜಿಸ್ಟರ್ ಸುಳ್ಯ ದಿನಾಂಕ 17/11/2011ರಂದು ಸುಳ್ಯದಲ್ಲಿ ನಡೆದ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸಿರುತ್ತಾರೆ. 2020ರಲ್ಲಿ ಜಿಲ್ಲಾ ಪಂಚಾಯತ್ನಿಂದ ಹಿರಿಯ ನಾಗರಿಕರು ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸಿದ್ದಕ್ಕೆ ಸನ್ಮಾನ. ವಿಶ್ವ ಮಹಿಳಾ ದಿನಾಚರಣೆಯಂದು ತಿರುಮಲ ತಿರುಪತಿ ಪ್ರಸನ್ನದಲ್ಲಿ ನೋಂದಾವಣೆಗೊಂಡ ವೈದೇಹಿ ವೈಷ್ಣವಿ ಮಹಿಳಾ ಭಜನಾ ಮಂಡಳಿಯನ್ನು 2012ರಲ್ಲಿ ಸ್ಥಾಪಿಸಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೆಮ್ಮಿಂಜೆ ಷಣ್ಮುಖ ವಿಷ್ಣುಮೂರ್ತಿ ದೇವಳದಲ್ಲಿ ವ್ಯವಸ್ಥಾಪನಾ ಸಮಿತಿಯಲ್ಲಿ ಸದಸ್ಯೆಯಾಗಿದ್ದು ಕಾರ್ಯನಿರ್ವಹಿಸಿರುವರು. ಶಿವಳ್ಳಿ ಸಂಘದ ಮಹಿಳಾ ವಿಭಾಗ ಪುತ್ತೂರು ತಾಲೂಕು ಇದರ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾಡಿನ ಉದ್ದಗಲ ಪ್ರಯಾಣಿಸುತ್ತಾ ಮಹಿಳಾ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುತ್ತಾ ಸಾರ್ವಜನಿಕರೊಂದಿಗೆ ಬೆರೆಯುತ್ತಾ ಸದಾ ಕ್ರಿಯಾಶೀಲರಾಗಿ ಸಂಸ್ಕೃತಿಗಳನ್ನು ಬೆಳೆಸುತ್ತಾ ಸಹಕಾರಿ ಕ್ಷೇತ್ರದಲ್ಲೂ ದುಡಿದು ಅದನ್ನೂ ಬೆಳೆಸುತ್ತಾ ಬರುತ್ತಿದ್ದಾರೆ. ಇವರು ಪತಿ ಟಿ ರಂಗನಾಥ ರಾವ್ ಮತ್ತು ಪುತ್ರರಾದ ರಾಘವೇಂದ್ರ, ಗುರುರಾಜ್ ಹಾಗೂ ಪುತ್ರಿ ವಿದ್ಯಾ ಇವರೊಂದಿಗೆ ನೆಮ್ಮದಿಯ ಸಂಸಾರ ಜೀವನದೊಂದಿಗೆ ಇನ್ನಷ್ಟು ಕಾಲ ಸಾಮಾಜಿಕ ಸೇವೆ ಮಾಡುವ ಭಾಗ್ಯ ಇವರ ಮುಂದಿನ ಜೀವನದ ಎಲ್ಲ ಕ್ಷೇತ್ರದಲ್ಲಿ ಯಶಸ್ಸು ದೊರೆಯಲಿ ಹಾಗೂ ಹತ್ತೂರ ಒಡೆಯ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ದೇವರು ಇವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಲಿ ಎಂದು ಹಾರೈಸುವ ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಸದಸ್ಯರು, ಶ್ರೀದೇವಿ ಮಹಿಳಾ ಯಕ್ಷತಂಡ ಬಾಲವನ ಪುತ್ತೂರು ಹಾಗೂ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು,
ಉಪನ್ಯಾಸಕ ವೃಂದ, ವಿದ್ಯಾರ್ಥಿ ವೃಂದ, ಹಿರಿಯ ವಿದ್ಯಾರ್ಥಿ ವೃಂದ, ಈಶಾ ಶಿಕ್ಷಕ ರಕ್ಷಕ ಸಂಘ, ಆಡಳಿತ ಮಂಡಳಿ, ಈಶಾ ಯಕ್ಷಗಾನ ನಾಟ್ಯ ತರಬೇತಿ ಸಂಸ್ಥೆ, ಈಶಾ ವಿದ್ಯಾಲಯ ನೆಲ್ಲಿಕಟ್ಟೆ, ಪುತ್ತೂರು. ಅವಕಾಶಕ್ಕಾಗಿ ಧನ್ಯವಾದಗಳು. ನೂರಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಇಂದು ನಮ್ಮೆದುರು ಈ ಒಂದು ಸುಂದರ ವೇದಿಕೆಯಲ್ಲಿ ವಿಜೃಂಭಿಸುತ್ತಿರುವಂತಹ ತಮ್ಮ ಮುಂದಿನ ಕೆಲಸ ಕಾರ್ಯಗಳು ಕೂಡ ಸಮಾಜಕ್ಕೆ ದಕ್ಕುವಂತಾಗಲಿ. ಆಯುಷ್ಯ ಆರೋಗ್ಯ ದೇವರು ತಮಗೆ ಕರುಣಿಸಲಿ. ಸಮಾಜ ಸೇವಕಿಯಾಗಿ ಇನ್ನಷ್ಟು ನಿಮ್ಮ ಹೆಸರು ರಾಜ್ಯಾದ್ಯಂತ ದೇಶಾದ್ಯಂತ ಹರಡಲಿ ಎಂದು ಹೇಳುತ್ತಾ ನಮ್ಮ ಈ ಸನ್ಮಾನವನ್ನು ಪ್ರಾಂಜಲ ಮನದಿಂದ ಸ್ವೀಕರಿಸಿದ ತಮಗಿದು ಪ್ರೀತಿಯ ಅಭಿನಂದನೆಗಳು. ಸನ್ಮಾನ ಪತ್ರಿಸಿದ ಮಲ್ಲಿಕಾ ಮೇಡಮ್ ತಮಗೆ ಅಭಿವಂದನೆಗಳನ್ನು ಅರ್ಪಿಸುತ್ತಾ, ಸನ್ಮಾನವನ್ನು ಸ್ವೀಕರಿಸಿದ ಪ್ರೇಮಲತಾ ಮೇಡಮ್ ತಮಗೆ ಅಭಿವಂದನೆಗಳನ್ನು ಅರ್ಪಿಸುತ್ತಾ, ಶಿಕ್ಷಕನು ನೀನಾಗೆ ದಕ್ಷತೆಗೆ ಗಮನ ಕೊಡು, ತಕ್ಕಂತೆ ಸ್ಥಾನದಲ್ಲಿ ನ್ಯಾಯ ಸಲ್ಲಿಸು, ಶಿಕ್ಷಿಸುತ್ತಾ ಶಿಷ್ಯರನ್ನು ತಿದ್ದಬೇಕೆಲೋ ತಮ್ಮ, ರಕ್ಷಿಸುತ್ತಾ ಶಿಕ್ಷಿಸುವ ಹೊಣೆ ಹಿರಿದು ಸರ್ವಪಳ್ಳಿ ರಾಧಾಕೃಷ್ಣರ ಮಾತಿನಂತೆ ನಮಗೆ ನಾಟ್ಯ ಗುರುವಾಗಿ ನಮ್ಮಿಂದ ಸಣ್ಣ ಸನ್ಮಾನವನ್ನು ಪ್ರಾಂಜಲ ಮನದಿಂದ ಸ್ವೀಕರಿಸಿದ ಸರ್ ಉಡ್ಡಂಗಳ ಸರ್ ತಮ್ಮ ಮನದಾಳದ ನುಡಿಗಳಿಗೆ ಈ ಸುಂದರ ವೇದಿಕೆ. ನಮ್ಮ ಆರಾಧ್ಯ ದೇವರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಶಿರತಗ್ಗಿಸುತ್ತಾ, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರಿಗೆ ತಲೆಬಾಗಿ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ, ಶ್ರೀದೇವಿ ಮಹಿಳಾ ಯಕ್ಷಕಲಾ ತಂಡ ಹಾಗೂ ಈಶಾ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ಇದರ ವತಿಯಿಂದ ನಾವು ಶ್ರೀದೇವರ ಈ ಪಾವನ ಭೂಮಿಯಲ್ಲಿ ಪುಣ್ಯಕ್ಷೇತ್ರದಲ್ಲಿ ಪ್ರಥಮ ವಾರ್ಷಿಕೋತ್ಸವವನ್ನು ಆಚರಿಸುವುದಕ್ಕೆ ದೇವರ ಅನುಗ್ರಹ ನಮಗಿದೆ ಎಂಬುದರಲ್ಲಿ ಸಂಕೋಚವಿಲ್ಲ. 2021ನೇ ಇಸವಿಯಲ್ಲಿ ಕೊರೋನಾದ ಮಹಾಮಾರಿ ಆ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿತ್ತು. ಯಾವುದೇ ಶಾಲಾ ಕಾಲೇಜುಗಳು ನಡೆಯುತ್ತಿರಲಿಲ್ಲ. ಆ ಹೊತ್ತಲ್ಲಿ ವಿವೇಕಾನಂದದಲ್ಲಿ ಹಾಗೂ ಅಂಬಿಕಾ ವಿದ್ಯಾಸಂಸ್ಥೆಗಳಲ್ಲಿ, ಇನ್ನು ಆರ್ಲಪದವು, ಕಾಟುಕುಕ್ಕೆ ಕೆಲವು ಕಡೆಗಳಿಂದ ನನ್ನ ಶಿಷ್ಯವೃಂದವನ್ನು ಸೇರಿಸಿಕೊಂಡು ನಾವು ಕೆಲವರು ಸಮಾನ ಮನಸ್ಕರು 2021 ಮಾರ್ಚ್ ತಿಂಗಳಲ್ಲಿ ಮಹಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ ಶಾರದಾ ಮಾತೆಯ ದಿವ್ಯ ಸನ್ನಿಧಿಯಲ್ಲಿ ನಾಟ್ಯ ತರಬೇತಿಯನ್ನು ಆರಂಭಿಸಿ ಅದೇ ವರ್ಷ 2021, 22, 23, 24 ಈ 4 ವರ್ಷ ಕೂಡ ಪಾಂಚಜನ್ಯ ಯಕ್ಷಕಲಾ ವೃಂದದ ಮೂಲಕವಾಗಿ ವಾರ್ಷಿಕೋತ್ಸವವನ್ನು ಆಚರಿಸುವ ಸೌಭಾಗ್ಯವನ್ನು ದೇವರು ನಮಗೆ ಕರುಣಿಸಿದ್ರು. ಆದರೆ ಈ ವರ್ಷ ಕೂಡ 5ನೇ ವಾರ್ಷಿಕೋತ್ಸವವನ್ನು ಆಚರಿಸಬೇಕು ಎಂಬ ಆ ಇಂಗಿತ ನನಗೆ ಇತ್ತು. ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಅದು ಇವತ್ತು ಕೂಡಿ ಬಂದಿದೆ. ಇದಕ್ಕೆ ಪಾವನವಾಯಿತು ನಮ್ಮ ಜನ್ಮ ಅಂದರೂ ತಪ್ಪಾಗಲಾರದು. ಆ ವಾರ್ಷಿಕೋತ್ಸವ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ 5ನೇ ವರ್ಷ ಕೂಡ ಆಚರಿಸುವಂಥ ಸೌಭಾಗ್ಯ ನಮಗೆ ಪ್ರಾಪ್ತವಾದದ್ದು ಪೂರ್ವಜನ್ಮದ ಪುಣ್ಯಫಲವೇ ಇರಬೇಕು. ಇದೆಲ್ಲ ನಮ್ಮ ಗುರುಗಳಾದಂಥ ಶ್ರೀಯುತ ಸಬ್ಬಣಕೋಡಿ ರಾಮಭಟ್ರು ಯಕ್ಷಗಾನದ ಈ ಹೇಳಿ ನನ್ನನ್ನು ಇಲ್ಲಿವರೆಗೆ ಬೆಳೆಸಿದವರು ಅವರು. ಇದೆಲ್ಲ ಅವರಿಗೆ ಸಲ್ಲಬೇಕು, ನಂತರ ನನ್ನ ಶಿಷ್ಯವೃಂದಕ್ಕೆ ಸಲ್ಲಬೇಕು. ಇದನ್ನೆಲ್ಲ ಅವರಿಗೆ ಅರ್ಪಿಸ್ತಾ ಇವತ್ತು ನೀಡಿದಂತಹ ಗೌರವಾರ್ಪಣೆಯನ್ನು ನನ್ನ ಶಿಷ್ಯವೃಂದಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಯಕ್ಷಗಾನಂ ಗೆಲ್ಗೆ. ಮಾತುಗಳಿಗೆ ಪ್ರೀತಿಯ ಧನ್ಯವಾದಗಳು. ಕಲಿಯುವುದಿನ್ನು ಸಾಗರದಷ್ಟಿದೆ ಕಲಿತವರಾರಿಲ್ಲಿ, ಈಗ ಯುಗಗಳೇ ಕಲಿತರು ಮುಗಿಯೋದು ವಿದ್ಯೆಗೆ ಕೊನೆಯಲ್ಲಿ. ಬಾಳಿನ ಪ್ರತಿಕ್ಷಣ ಪ್ರತಿ ಅನುಭವ ವಿದ್ಯೆ ಕಲಿಸುವುದು, ಬುದ್ಧಿಯೇ ತಿಳಿಸುವುದು. ಇಂಥ ಒಂದು
ಆ ಅನುಭವದ ಬುದ್ಧಿಯನ್ನೇ ತಮ್ಮದಾಗಿಸಿಕೊಂಡಂತಹ ಪ್ರೇಮಲತಾ ಮೇಡಮ್ ಇವತ್ತು ನಮ್ಮಿಂದ ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಮೇಡಮ್, ತಮ್ಮ ಹೃದಯದ ಮಾತುಗಳಿಗೆ ಈ ಸುಂದರ ವೇದಿಕೆ. ಶ್ರೀದೇವಿ ಮಹಿಳಾ ಯಕ್ಷತಂಡ ಬಾಲವನ ಪುತ್ತೂರು, ಈಶ ಯಕ್ಷಗಾನ ನಾಟ್ಯ ತರಬೇತಿ ಸಂಸ್ಥೆ ನೆಲ್ಲಿಕಟ್ಟೆ ಪುತ್ತೂರು. ಇವತ್ತು ಇವರು ಶ್ರೀದೇವಿ ಮಹಿಳಾ ಯಕ್ಷತಂಡ ಪ್ರಥಮವಾಗಿ ಈ ಒಂದು ಯಕ್ಷಗಾನ ವಾರ್ಷಿಕೋತ್ಸವವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಹಯೋಗ ಕೊಟ್ಟವರು ಈಶಾದ ಇವರು, ಅವರಿಂದಾಗಿ ಇಲ್ಲಿ ಇದನ್ನು ಹಮ್ಮಿಕೊಳ್ಳಲಿಕ್ಕೂ ಆಯಿತು. ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತೆರಳಿದಂಥ ಈಶ್ವರ ಭಟ್ ಪಂಜುಗುಡ್ಡೆ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಹಾಗೂ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಡಾಕ್ಟರ್ ಗೋಪಾಲಕೃಷ್ಣ ಎಂ ಪ್ರಾಂಶುಪಾಲರು, ಈಶ ವಿದ್ಯಾಲಯ ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಈಶ್ವರ ಬೇಡೇಕರ್ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನ ಹಾಗೂ ಇನ್ನೋರ್ವ ಶ್ರೀಮತಿ ಪದ್ಮಾ ಕೆ ಆಚಾರ್ಯ ಹಾಗೂ ಶ್ರೀ ಪಿ ಜಿ ಜಗನ್ನಿವಾಸರಾವ್ ನಗರಸಭಾ ಸದಸ್ಯರು ಇವರು ಹಾಗೂ ವೇದಿಕೆ ಮುಂಬರುವ ಎಲ್ಲ ಕಲಾಭಿಮಾನಿಗಳೇ, ಈ ಒಂದು ಯಕ್ಷಗಾನ ಮಹಿಳಾ ಯಕ್ಷಗಾನ ತಂಡ ನಮ್ಮ ಪುತ್ತೂರಲ್ಲಿ ಇರಲಿಲ್ಲ. 2013 ನನ್ನ ಮನಸ್ಸಿಗೆ ಬಂತು, ಒಂದು ಮಹಿಳಾ ಯಕ್ಷಗಾನ ತಂಡ ಯಾಕೆ ಮಾಡಬಾರ್ದು, ಯಕ್ಷಗಾನ ತಾಳಮದ್ದಲೇ ಹೇಗೂ ನಮ್ಮದು ಉಂಟು, ಇದೊಂದು ಮಹಿಳೆಯರು ವೇಷ ಹಾಕಿ ಕುಣಿಯುವಂಥದ್ದೊಂದು ನಮ್ಮ ಪುತ್ತೂರಲ್ಲಿ ಆಗಬೇಕು ಅಂತ ಇದೆ. ಅದಕ್ಕೆ ಸರಿಯಾಗಿ ನಮ್ಮ ಶಶಾಂಕದಲ್ಲಿ ಅವರು ಬಂದು ಹೇಳಿದ್ದು, ನಾವು ಕಲಿಸಿಕೊಡ್ತೇನೆ ಅಂತೇಳಿ ಆಗ ಬಾಲವನದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದು. ಆಗ ಒಂದು 10-15 ಜನ ಇದ್ದರು, ಪದ್ಮಾಚಾರ್ಯರು ಕೂಡ ಆಗ ಇದ್ದರು ಆ ಸಮಯದಲ್ಲಿ. ಹಾಗೆ ಅಷ್ಟು ಜನ ಹೆಂಗಸರನ್ನು ಒಟ್ಟುಗೂಡಿಸಿ ಈ ಒಂದು ಯಕ್ಷಗಾನ ಕಲೆ ಅಲ್ಲಿ ಆರಂಭ ಆಯಿತು. ಕರಾವಳಿಯಲ್ಲಿ ಗಂಡು ಮೆಟ್ಟಿದ ಕಲೆ ಯಕ್ಷಗಾನ ಅಂತ ಹೇಳ್ತಾರೆ. ಆದರೆ ಇಂದು ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರು ಅದಕ್ಕೆ ಗೂಡಿಸಿಕೊಂಡು ಈ ಯಕ್ಷಗಾನ ಕ್ಷೇತ್ರದಲ್ಲಿ ಕೂಡ ಮುಂಚೂಣಿಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತಸವಾಗ್ತದೆ. ಹಾಗೂ ಈ ಒಂದು ಸಂಸ್ಥೆಯನ್ನು ಇವರು ಇಂದಿರಾ ಆಚಾರ್ಯ ಅಧ್ಯಕ್ಷರಾಗಿ ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ನನ್ನ ಯಾವಾಗಲೂ ಬೆಂಬಲ ಪ್ರೋತ್ಸಾಹ ಇದ್ದೇ ಇದೆ. ಯಾಕಂದರೆ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕೋದು ಸುಲಭ, ಅದನ್ನು ಮುನ್ನಡೆಸಿಕೊಂಡು ಹೋಗುವುದು ಕಷ್ಟ. ಯಾಕಂದರೆ ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಸ್ವಲ್ಪ ಉತ್ತುಂಗಕ್ಕೆ ಬಂದ ಕೂಡಲೇ ಅದರಲ್ಲಿ ಭಿನ್ನಾಭಿಪ್ರಾಯಗಳು ಇರುವುದು ಸಹಜ. ಆದರೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಅದನ್ನು ಹೆಚ್ಚು ಮನಸ್ಸಿಗೆ ತಗೊಳ್ಳದೆ ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋದರೆ ಮಾತ್ರ ಈ ಸಂಸ್ಥೆಗಳು ಉಳಿತದೆ. ಹಾಗೆ ಈ ಯಕ್ಷಗಾನ ಇವರ ಈ ತಂಡ ಕೂಡ ಈಗ ಈ ವರ್ಷ 20 ವರ್ಷದಿಂದ ಮುಂದುವರಿತಾ ಇದೆ. ಹಲವು ಕಡೆಯಲ್ಲಿ ಪ್ರದರ್ಶನ ಕೂಡ ಕೊಟ್ಟಿದ್ದಾರೆ. ಆದರೂ ಹೆಚ್ಚು ಅಪೇಕ್ಷೆ ಪಡದೆ ತನ್ನ ಕಲೆಯನ್ನು ಅವರು ಇಲ್ಲಿ ಪ್ರದರ್ಶಿಸ್ತಾ ಬಂದಿದ್ದಾರೆ. ಅವರಿಗೆ ಅವಕಾಶಗಳು ಸಿಕ್ಕಬೇಕಷ್ಟೇ. ಆದರೆ ಈಗ ಕೆಲವರಿಗೆ ಗೊತ್ತಾಗಿ ಕೆಲವರೆಲ್ಲ ಕರೀತಾ ಇದ್ದಾರೆ. ಹಾಗೂ ಅದಕ್ಕೆ ಹೊಸ ಸದಸ್ಯರು ಕೂಡ ಸೇರ್ಪಡೆಯಾಗಿದ್ದಾರೆ, ಶಿಕ್ಷಕಿಯರು, ಇವರೆಲ್ಲರೂ ಇದರಲ್ಲಿದ್ದಾರೆ. ಹಾಗೆ ಇನ್ನೂ ಕೂಡ ಇದು ಹೆಚ್ಚು ಮುಂದುವರಿಯಲಿ. ನನ್ನ ಪ್ರೋತ್ಸಾಹ ಅಭಿಮಾನ ಯಾವತ್ತೂ ಇದೆ. ಹಾಗೂ ನಿರಂತರವಾಗಿ ಈ ಕಲೆ ಮುಂದುವರಿಯಲಿ, ನಿಲ್ಲಬಾರ್ದು. ಹಾಗೂ ಇಂದಿರಾ ಆಚಾರ್ಯ ಅವರು ಸಮಗ್ರ ಒಳ್ಳೆಯ ರೀತಿಯಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಹೋಗಲಿ ಎಂದು ಹಾರೈಸುತ್ತಾ 2 ಮಾತನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ನಿಮ್ಮ ಮನದಾಳದ ಮಾತುಗಳಿಗೆ ಧನ್ಯವಾದಗಳು ಮೇಡಮ್. ಯಾವ ಕೆಲಸಗಳಿಂದ ಜೀವ ಉನ್ನತಿ ಪಡೆಯುತ್ತದೋ ಅದು ಸತ್ಕರ್ಮ. ಲೋಕ ಹಿತಕಾರಿಯಾದ ಸತ್ಕರ್ಮಗಳಿಂದ ಸಮಷ್ಟಿ ಜೀವನದಲ್ಲಿ ಹೆಚ್ಚು ಸಂತೋಷ ಹೇಗೆ ಸಾಧ್ಯವೋ ಅದನ್ನು ತಮ್ಮ ಕೆಲಸದ ಮೂಲಕ ತೋರಿಸಿಕೊಟ್ಟವರು ಶ್ರೀ ಈಶ್ವರ ಬೇಡೇಕರ್, ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಸರ್. ಮೊದಲಿಗೆ ಮಹಾಲಿಂಗೇಶ್ವರನಿಗೆ ನಮಿಸ್ತೇನೆ. ಹಾಗೆ ಇಲ್ಲಿ ನಮ್ಮ ವೇದಿಕೆಯಲ್ಲಿರುವಂತಹ ಡಾಕ್ಟರ್ ಗೋಪಾಲಕೃಷ್ಣ ಅವರೇ ಹಾಗೂ ಜಗನ್ನಿವಾಸರಾಯರೇ ಮತ್ತು ನಮ್ಮ ವೇದಿಕೆಯಲ್ಲಿ ಸನ್ಮಾನವನ್ನು ಪಡ್ಕೊಂಡಂತಹ ನಮ್ಮ ಉದ್ದಂಗಳವರೇ ಹಾಗೂ ಮೇಡಮ್ ಅವರೇ ಹಾಗೂ ಪ್ರೇಮಲತಾ ಮೇಡಮ್ರವರೇ, ನನಗೆ ಇಲ್ಲಿ ಮುಖ್ಯ ಅತಿಥಿಯಾಗಿ ಕರೆದಿದ್ದೀರಿ. ಆದರೆ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅಷ್ಟೇನು ನನಗೆ ಗೊತ್ತಿಲ್ಲ. ವೇದಿಕೆಯಲ್ಲಿ ನಿಂತು ಮಾತಾಡುವಂಥ, ಅದರಲ್ಲೂ ಈ ವೇದಿಕೆ, ಕಾರಣ ಇಲ್ಲಿ ಮಾತುಗಾರರೇ ಇರುವುದು. ಯಕ್ಷಗಾನ ಮಣಿಗಳು ಅಂತೇಳಿದರೆ ಅವರು ನಮಗೆ ಮಾತಾಡಿ ಅವರನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ಮಾತುಗಳೆಲ್ಲ ಅವ್ರ ಹತ್ರ ಎಲ್ಲ ಒಕ್ಕಣೆಗಳು, ಒಳ್ಳೆಯ ಶಬ್ದಗಳು, ಇದೆಲ್ಲ ಅವ್ರ ಹತ್ರ ಇರ್ತದೆ. ನಾವು ಏನು ಗೊತ್ತಿಲ್ಲದವ ಬಹುಶಃ ಈ ವೇದಿಕೆಯಲ್ಲಿ ಇಷ್ಟು ಎಲ್ಲ ಕಲಾವಿದರು ಇದ್ದಾರೆ, ವಾಸ್ತು ತಜ್ಞರಿದ್ದಾರೆ. ಇಂಥ ವೇದಿಕೆಯಲ್ಲಿ ನಾನು ನಿಂತು ಮಾತಾಡಲಿಕ್ಕೆ ಯೋಗ್ಯ ಉಂಟೋ ಇಲ್ವೋ ಅಂತ ಹೇಳುವಂಥ ನನಗೆ ಸಂಶಯ ಉಂಟು. ಏನೇ ಇರಲಿ, ಯಕ್ಷಗಾನ ಅಂಥೇಳಿದರೆ
ನನಗೆ ತುಂಬ ಇಷ್ಟ. ನಾನು ಮೊದಲಿಂದಲೇ ಯಕ್ಷಗಾನ ನೋಡ್ತಿದ್ದೆ. ಆದರೆ ಯಾಕೆ ಏನು ನೋಡ್ತಿದ್ದೆ, ಯಕ್ಷಗಾನದ ವೇಷಧಾರಿಗಳನ್ನು, ಯಕ್ಷಗಾನದ ಮಾತುಗಳನ್ನು ಇದನ್ನು ತಿಳ್ಕೊಂಡು ಕೇಳಿ 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 ಪೌರಾಣಿಕ ಯಕ್ಷಗಾನಗಳ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಬಹುಶಃ ನನಗೆ ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ಅಥವಾ ಯಾವುದೇ ಪೌರಾಣಿಕ ಸಂಬಂಧಪಟ್ಟ ವಿಷಯಗಳು ನನಗೆ ಯಕ್ಷಗಾನದಿಂದ ಮಾತ್ರ ಗೊತ್ತು. ನಾನು ಪುಸ್ತಕ ಖಂಡಿತ ಓದಿ ಅದನ್ನು ತಿಳ್ಕೊಳ್ಳಿಲ್ಲ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಾಟಕಗಳು. ನಾನು ಸಣ್ಣ ಕಲಾವಿದ, ನಾಟಕ ಕಲಾವಿದ. ನಾವು ಪೌರಾಣಿಕ ಕನ್ನಡ ನಾಟಕಗಳನ್ನು ನಾನು ಅಭಿನಯಿಸ್ತಿದ್ದೆ. ಪೌರಾಣಿಕ ನಾಟಕ, ಆಮೇಲೆ ಸಾಮಾಜಿಕ ನಾಟಕಗಳನ್ನು ಕೂಡ ಮಾಡಿದ್ದೇನೆ. ಆದರೆ ನಾಟಕಗಳಿಂದ ನಾವು ಸಾಧಾರಣ ಮಾತುಗಳು ಮಾತ್ರ. ನಿಮ್ಮಲ್ಲಿ ಯಕ್ಷಗಾನದಲ್ಲಿ ಮಾತುಗಳು ನಾನು ಆಗಲೇ ಹೇಳಿದ್ದೇನೆ, ನಿಮಗೆ ಎಂತೆಂಥ ಒಕ್ಕಣೆಗಳು ಬರ್ತವೆ, ಎಂತೆಂಥ ಶಬ್ದಗಳು ಬರ್ತವೆ, ಎಂತೆಂಥ ಒಂದು ಉದಾಹರಣೆಗೆ ಈಗ ನಾವು ತೆಂಕತಿಟ್ಟು ಬಡಗತಿಟ್ಟು ಈ ಎರಡೂ ಯಕ್ಷಗಾನಗಳನ್ನು ನೋಡಿದರೆ ನಮಗೆ ಆ ಶಬ್ದಗಳು ಸುಮ್ಮನೆ ಮಲಗಿದರೆ ಸಾಕು, ಅವರ ವೇಷ ನೋಡಬೇಕು ಅಂತಿಲ್ಲ. ಸುಮ್ಮನೆ ಮಲಗಿ ನಾವು ಆಲಿಂಗನ ಮಾಡಿದರೆ ಅದರಲ್ಲಿ ಎಷ್ಟೋ ವಿಷಯಗಳು ನಮಗೆ ತಿಳಿದು ಬರ್ತದೆ. ಅದೇ ಈಗ ನಾನು ಏನಂತ ಹೇಳಿದರೆ ಸ್ವಲ್ಪ ನಾಟಕ ಶೈಲಿಯಲ್ಲಿ ಯಕ್ಷಗಾನ ಬರ್ತವೆ. ಖಂಡಿತ ನನಗೆ ಅದು ಇಷ್ಟ ಇಲ್ಲ, ಆದರೆ ನಾನು ಇಲ್ಲಿ ಹೇಳಬಾರ್ದು. ಇನ್ನೂ ನಾವು ನಮ್ಮ ಜನ್ರೇಷನ್ನಿಗೆ, ನಮ್ಮ ಇನ್ನು ಬರುವಂತಹ ಮಕ್ಕಳಿಗೆ ನಾವು ಪೌರಾಣಿಕ ಯಾವುದೇ ನಾಟಕ ಆಗಲಿ, ಪೌರಾಣಿಕ ಯಕ್ಷಗಾನ ಆಗಲಿ ಅವರಿಗೆ ತಿಳಿಯದಿದ್ದರೆ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರು ಮೊದಲು ಏನು ರಾಜಾದಿರಾಜರಾಗಲಿ ಅಥವಾ ದೇವರೇ ಆಗಲಿ ಯಾರು ಯಾವ ಥರ ಇದ್ದರು ಅಂತ ಹೇಳುವಂಥದ್ದನ್ನು ತಿಳಿಯಪಡಿಸುವುದು ಸ್ವಲ್ಪ ಕಷ್ಟ. ಇದನ್ನೆಲ್ಲ ಮೊದಲು ಏನು ಅಂತ ಹೇಳಿದರೆ ಮಕ್ಕಳಿಗೆ ತಿಳಿಯುವ ಹಾಗೆಯೇ ಯಕ್ಷಗಾನದಲ್ಲಿ ಖಂಡಿತವಾಗಿಯೂ ತಿಳಿಸ್ತಾ ಇದ್ದರು. ಎಲ್ಲರೂ ಯಕ್ಷಗಾನವನ್ನು ನೋಡ್ತಿದ್ದರು. ಇವತ್ತು ಇಲ್ಲಿ ನೋಡಿದರೆ ನಾವು ಯಕ್ಷಗಾನ ಉಂಟು ಅಥವಾ ಇಲ್ಲಿ ಒಂದು ವಾರ್ಷಿಕೋತ್ಸವ ಉಂಟು ಅಂತೇಳಿ ಕೆಲವರು ತಿಳಿದು ಬಂದಿರ್ಬೋದು, ಆದರೆ ಸ್ವಲ್ಪ ಪ್ರಚಾರ ಬರ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ಈ ಸಂಗೀತ ಮತ್ತು ಯಕ್ಷಗಾನಕ್ಕೆ ಕೆಲವು ಜನ ಲೆಕ್ಕ ಮಾಡಿದರೆ ಸ್ವಲ್ಪವೇ ಜನ ಬರ್ತಾರೆ. ಯಾಕೆ ಬರುವುದಿಲ್ಲ? ನಮ್ಮ ಒಳ್ಳೆಯ ವಿಷಯಕ್ಕೆ, ಒಳ್ಳೆಯ ಸಂಸ್ಕೃತಿ ಇರುವಂಥ ವಿಷಯಗಳಿಗೆ ನಮ್ಮ ಜನಗಳು ತುಂಬ ಹಿಂದೆ. ಯಾಕೆಂದರೆ ಇಲ್ಲಿಯೇ ನಾವು ಇದೇ ವೇದಿಕೆಯಲ್ಲಿ ಶಾಸ್ತ್ರೀಯ ಸಂಗೀತ ತಿಂಗಳಿಗೊಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಮಾಡ್ತಾಯಿದ್ದೆವು. 1-2 ವರ್ಷ ಏನೋ ನಾವು ಮಾಡಿದ್ದೇವೆ. ನಮ್ಮ ಡಾಕ್ಟರ್ ಸುಚಿತ್ರಾ ಹೊಳ್ಳ ಅವರ ಗುರುಗಳು, ಅವರ ಬಹುಶಃ ಜಗನ್ನೇಶ್ವರರು ಬಂದಿರ್ಬೋದು, ಗೆಸ್ಟಾಗಿ ನಾವು ಕರೆದಿದ್ದೇವೆ ಅವರನ್ನು. ಅವರು ಬಂದಿದ್ದಾರೆ. ನಾವು ನಮ್ಮ ತಂದೆ ತಾಯಿ ಮಕ್ಕಳು ಅಷ್ಟೇ ಇರೋದು. ಎಲ್ಲಿಯೋ 4-5 ಜನ ಇಲ್ಲಿ ಬಂದು ಕೂತ್ಕೊಳ್ತಿದ್ರು, 10 ಜನ ಸಂಜೆ ದೇವಸ್ಥಾನಕ್ಕೆ ಬಂದವರು ಪುರುಸೋತಿದ್ದರೆ ಕೂತ್ಕೊಳ್ತಿದ್ರು. ಇದು ನಮ್ಮಲ್ಲಿ ಒಳ್ಳೆಯ ವಿಷಯವನ್ನು ನಾವು ತಗೊಳ್ಳದೆ ಏನೋ ನಾಟಕ ಅಂತ ಹೇಳಿದರೆ, ಈಗ ತುಳು ನಾಟಕ ಅಂತ ಹೇಳಿದರೆ ಇಲ್ಲಿ ಜನ ತುಂಬಿ ತುಳುಕ್ತಿದ್ರು ಏನೋ, ಅಷ್ಟು ಜನ ಬರ್ತಾರೆ. ಮಳೆ ಇರಲಿ ಬಿಸಿಲಿರಲಿ ಏನಿದ್ರೂ ಕೂಡ ಅದಕ್ಕೆ ಬಂದು ನಿಲ್ತಾರೆ, ಇಲ್ಲಿ ಕೇಳ್ತಾರೆ, ಸಂತೋಷ ಪಡ್ತಾರೆ, ನಗಾಡ್ತಾರೆ. ಅದರಲ್ಲಿ ನಗಾಡುವಂಥ ವಿಷಯ ಇರ್ತಾರೆ. ಆದರೆ ಯಕ್ಷಗಾನದ ಪೌರಾಣಿಕ ಹಾಸ್ಯದ ನೆಗೆಗೂ ನಮ್ಮ ಸಾಮಾಜಿಕ ನಾಟಕವೋ ಅಥವಾ ಸಾಮಾಜಿಕ ಯಕ್ಷಗಾನವೋ ಇದಕ್ಕೆ ಬರುವಂಥ ನಗೆ, ಈ 2 ನಗೆಗಳಿಗೆ ವ್ಯತ್ಯಾಸ ಇದೆ. ಅದರಲ್ಲಿ ಹಾಸ್ಯದೊಳಗೆ ಹಾಸ್ಯ ಇರ್ತದೆ. ಇದರಲ್ಲಿ ಹಾಸ್ಯ ಅಂತ ಹೇಳಿದರೆ ಅದಕ್ಕೆ ತುಂಬ ಒಂದು ಏನು ಒತ್ತು ಇರ್ತದೆ, ಅದಕ್ಕೆ ತುಂಬ ಗೌರವವಿದ್ದ ಹಾಸ್ಯಗಳು ಬರ್ತವೆ. ಇದನ್ನೆಲ್ಲ ನೋಡಿದರೆ ನಮ್ಮ ಈಗಿನ ಇನ್ನು ನನ್ನ ಒಂದು ಬೇಡಿಕೆ ಏನಂತ ಹೇಳಿದರೆ, ನಮ್ಮ ಮಹಿಳಾ ಯಕ್ಷಗಾನ ತಂಡದವರ ಹತ್ರ ಒಳ್ಳೆಯ ಪೌರಾಣಿಕ ಯಕ್ಷಗಾನಗಳನ್ನು ಮಾಡಿ ಅದನ್ನು ಜನರಿಗೆ ತಲುಪಿಸಿದರೆ, ಸ್ವಲ್ಪ ಪ್ರಚಾರ ಮಾಡಿ ತಲುಪಿಸಿದರೆ ಖಂಡಿತ ಯಕ್ಷಗಾನಕ್ಕೆ ತುಂಬ ಜನರು ಸೇರಿ ಅದಕ್ಕೆ ತುಂಬ ಗೌರವ ಬರುವಂತಹ ಒಂದು ವಿಷಯ ಬರ್ಬೋದು. ನೀವು ಮಾಡಬೇಡಿ ಅಂತಲ್ಲ, ಎಲ್ಲ ವಿಷಯದಲ್ಲೂ ಈಗ ಹೊಸ ಕಥೆಗಳನ್ನು ಬರೆದು ಯಕ್ಷಗಾನ ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ, ಮಾಡಬೇಡಿ ಅಂತಲ್ಲ ನಾನು ಹೇಳೋದು. ನಮಗೆ ಪೌರಾಣಿಕವಾಗಿ ಈಗ ಒಂದು ಮಗು ಹತ್ರ ಕೇಳಿದರೆ, ಮೊನ್ನೆ ತಾನೇ ನಮ್ಮ ಇಲ್ಲಿ ನಮ್ಮ ದೇವಸ್ಥಾನದ ಇದರಲ್ಲಿ ಯಕ್ಷಗಾನ ಮಾಡ್ತಾಯಿದ್ರು, ತಾಳಮದ್ದಳೆ ಮಾಡ್ತಾಯಿದ್ರು. ಆ ತಾಳಮದ್ದೆ ಅಲ್ಲಿ ಕೂತ್ಕೊಂಡು ಕೇಳುವ ಅಂತ ಅನಿಸ್ತದೆ. ನಾನೊಂದು ಅಲ್ಲಿ ಕೂತು ಕೇಳಿದೆ, ಏನು ಪೌರಾಣಿಕ ವಿಷಯಗಳು ಎಷ್ಟು ಚಂದ ಬರ್ತವೆ, ಒಮ್ಮೆ ಕೇಳಿದರೆ ಮತ್ತೊಮ್ಮೆ ಕೇಳುವ ಅಂತ ಹೇಳುವಂಥ ವಿಷಯಗಳೇ ಇರುವುದು. ಅದೇ ನಮಗೆ ಇಲ್ಲಿ ಈಗ ತುಳು ಯಕ್ಷಗಾನ ಆಗಲಿ ಅಥವಾ ಯಾವುದೇ ಯಕ್ಷಗಾನ ಆಗಲಿ ಹಾಸ್ಯವನ್ನು ಮಾತ್ರ ನಾವು ಆಸ್ವಾದಿಸ್ತೇವೆ.
ಆ ವಿಷಯಗಳು, ಅದರಲ್ಲಿದ್ದ ವಿಷಯಗಳನ್ನು ನಾವು ಅಷ್ಟು ಕೇಳಲಿಕ್ಕಾಗಿ ಜನರು ಸೇರುವುದಿಲ್ಲ. ಸುಮ್ಮನೆ ಹಾಸ್ಯಕ್ಕಾಗಿ ಬಂದು ಅದರಲ್ಲಿ ಹಾಸ್ಯವನ್ನು ತಗೊಂಡು ಗಮ್ಮತ್ತು ಮಾಡ್ತಾರೆ. ಮೊಬೈಲ್ಗಳಲ್ಲಿ ಅಷ್ಟೇ, ಮೊಬೈಲ್ಗಳಲ್ಲಿ ನಾವು ನೋಡ್ತೇವೆ, ಯೂಟ್ಯೂಬಲ್ಲಿ ನೋಡ್ತೇವೆ, ಎಲ್ಲದರಲ್ಲಿ ನೋಡ್ತೇವೆ, ಯಕ್ಷಗಾನ ನೋಡ್ತೇವೆ. ಆದರೆ ಅದರಲ್ಲಿ ಇರುವಂಥ ಹಾಸ್ಯವನ್ನು ಮಾತ್ರ ನಾನು ಮಾತ್ರವೇನೋ ಗೊತ್ತಿಲ್ಲ, ಅದರಲ್ಲಿರುವ ಹಾಸ್ಯವನ್ನು ಮಾತ್ರ ನಾವು ತಗೊಂಡು ಒಂದು ಮಜಾ ಮಾಡ್ತೇವೆ ಅಷ್ಟೇ. ಅಲ್ಲದೆ ಅದರಲ್ಲಿ ನಮಗೆ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ವಿಷಯಗಳು ಅದರಲ್ಲಿ ನಾವು ಉಪಯೋಗಿಸ್ತೇವೆ ಅಂತ ಹೇಳುವಂಥದ್ದು ತುಂಬ ವಿರಳ ಅಂತ ಹೇಳುವಂಥ ಅನಿಸ್ತದೆ ನನಗೆ. ಯಾಕಂದರೆ ನನಗೆ ನನ್ನ ಸುತ್ತಮುತ್ತಲಲ್ಲಿ ಇದ್ದ ಮಕ್ಕಳ ಹತ್ರ ಕೇಳಿದರೆ ಅದರಲ್ಲಿ ಅದನ್ನು ಕೇಳಿದರೆ ಮಾತ್ರ ಅವ್ರು ನಗಾಡ್ತಾರೆ. ಅಲ್ಲದೆ ನಗಾಡಬೇಕಂತಲ್ಲ, ಆ ವಿಷಯ ಏನು ಅಂತ ಕೇಳಿದರೆ ಅವರಿಗೆ ಗೊತ್ತಿರೋದಿಲ್ಲ. ಆದರೆ ಇನ್ನು ಮುಂದಿನ ಮಕ್ಕಳಿಗೆ ಯಕ್ಷಗಾನಗಳು ಕಲಿಯುವುದಾಗಲಿ, ಯಕ್ಷಗಾನದಿಂದ ಏನು ವಿಷಯಗಳು ತಿಳಿಯುತ್ತೆ ಅಂತ ಹೇಳುವಂಥದ್ದನ್ನು ಮುಂದಿನ ಮಕ್ಕಳಿಗೆ ತಿಳಿಸುವ ಒಂದು ಹವ್ಯಾಸ ಇರಲಿ ಅಂತೇಳಿ ನಮ್ಮ ಮಹಿಳಾ ತಂಡದ ಯಕ್ಷಗಾನದವರ ಹತ್ರ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಈಗ ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಮಾತಾಡಿ ನಾನು ಈ ಮಾತಿನಲ್ಲಿ ಯಕ್ಷಗಾನದವರೇ ಇರೋದವರೆಗೆ ನಾನು ಮೊದಲೇ ಹೇಳಿದ್ದೇನೆ, ಮಾತಾಡಿ ತಪ್ಪಿದ್ದಲ್ಲಿ ನನ್ನನ್ನು ಕ್ಷಮಿಸಿ. ಏನಾದರೂ ಯಕ್ಷಗಾನದ ವಿಷಯದಲ್ಲಿ ನಾನು ಏನಾದರೂ ಹೇಳಿದರೆ, ತಪ್ಪಾಗಿ ಹೇಳಿದ್ದಿದ್ದರೆ ಅದನ್ನು ಕ್ಷಮಿಸಿಬಿಡಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟೋದಕ್ಕೆ ಎಲ್ಲರಿಗೂ, ಯಕ್ಷಗಾನ ಕಲಾವಿದರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಅದರೊಂದಿಗೆ ಇವತ್ತಿನ ಸನ್ಮಾನ ಪಡ್ಕೊಂಡವರಿಗೂ ಶುಭಾಶಯವನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟೋದಕ್ಕಾಗಿ ವಂದನೆಗಳು. ತಮ್ಮ ಮಾತಿನ ಮೂಲಕವೇ ಅನುಭವದ ಬುತ್ತಿಯನ್ನು ಬಿಚ್ಚಿಟ್ಟಂಥ ತಮಗಿದು ಅಭಿವಂದನೆಗಳು. ಪ್ರತಿಯೊಂದು ಮಗು ಹುಟ್ಟುತ್ತಲೇ ವಿಶ್ವಮಾನವನಾಗಿ ಹುಟ್ಟುತ್ತದೆ, ಬೆಳೆಯುತ್ತಾ ಅದು ಅಲ್ಪಮಾನವನಾಗುತ್ತದೆ, ಮತ್ತೆ ಅದನ್ನು ವಿಶ್ವಮಾನವನನ್ನಾಗಿಸುವುದೇ ಈ ಒಂದು ಕಲಿಕೆಯ ಪ್ರಮುಖ ಗುರಿ. ಅಂತೆಯೇ ವಿಶ್ವ ಮಾನವ ಸಂದೇಶದಂತೆ ಇಂದು ಧೀಶಕ್ತಿ ಮಹಿಳಾ ಯಕ್ಷ ಬಳಗ ತೆಂಕಿಲ ಪುತ್ತೂರು ಇದನ್ನು ಹುಟ್ಟುಹಾಕಿ ಅದರ ಒಂದು ಸಂಚಾಲಕರಾಗಿ ನಮ್ಮೊಂದಿಗೆ ಈ ಒಂದು ವೇದಿಕೆಯಲ್ಲಿ ಇರುವಂತಹ ಮಾನ್ಯರು ಶ್ರೀಮತಿ ಪದ್ಮಾ ಕೆ ಆಚಾರ್ಯ ಮೇಡಮ್, ತಮ್ಮ ಶುಭ ಹಾರೈಕೆಗಳು ನಮಗೆ ಈ ಒಂದು ಕಾರ್ಯಕ್ರಮಕ್ಕಾಗಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಗೋಪಾಲಕೃಷ್ಣ ಎಂ ಪ್ರಾಂಶುಪಾಲರು, ಈಶಾ ವಿದ್ಯಾಲಯ ಪುತ್ತೂರು, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಕಲಾಭಿಮಾನಿಗಳಿಗೂ ಹಾಗೂ ಮಕ್ಕಳ ಹೆತ್ತವರು, ಮಕ್ಕಳ ಕಾರ್ಯಕ್ರಮವನ್ನೇ ನೋಡಲಿಕ್ಕಾಗಿ ಬಂದವರು, ಅವರಿಗೆ ಭಾಷಣ ಕೇಳುವ ಯಾವುದೇ ಒಂದು ಆಸಕ್ತಿ ಇರುವುದಿಲ್ಲ. ಯಾಕಂದರೆ ಅವರು ಕಾಯ್ತಾ ಇರುವುದು ತಮ್ಮ ಮಕ್ಕಳು ಈಗ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ ಅಂತ ಹೇಳುವ ಒಂದು ಉದ್ದೇಶ ಮಾತ್ರ ಅವರಿಗಿರ್ತದೆ. ಹಾಗಾಗಿ ಹೆಚ್ಚು ಭಾಷಣ ಮಾಡಲಿಕ್ಕೆ ನಾನು ನಿಂತದ್ದೂ ಅಲ್ಲ. ಈ ಒಂದು ಸಂಸ್ಥೆ ಶ್ರೀದೇವಿ ಮಹಿಳಾ ಯಕ್ಷತಂಡ ಬಾಲವನ ಪುತ್ತೂರು, ಇವರ ಬೆಳವಣಿಗೆಯನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ಪ್ರೇಮಲತಾ ರಾವ್ ಅವರು ಈಗ ಹೇಳಿದ ಹಾಗೆ ಶಶಾಂಕ್ ನೆಲ್ಲಿತಾಯ ಅವರು ಒಂದು ಯಕ್ಷಗಾನ ತಂಡವನ್ನು ಮಾಡಿ ನಮಗೆಲ್ಲ ಹೇಳಿಕೊಟ್ಟದ್ದು. ನಾನು ಕೂಡ ಆಗ ನರಕಾಸುರ ವಧೆಯ ಶ್ರೀಕೃಷ್ಣನ ಪಾತ್ರದಿಂದ ಪ್ರಾರಂಭಿಸಿದ್ದು, ಪ್ರೇಮಕ್ಕ ಕೂಡ ಪಾತ್ರವನ್ನು ವಹಿಸಿದ್ರು. ಆ ನಂತರ ನಾವು ತಾಳಮದ್ದಲೆಯಲ್ಲಿ ಸಕ್ರಿಯವಾಗಿ ನಮ್ಮನ್ನು ತೊಡಗಿಸಿಕೊಂಡ ಕಾರಣ ಯಕ್ಷಗಾನ ನಮಗೆ ಕಷ್ಟ ಆಗ್ತದೆ ಅಂತ ಹೇಳುವ ಕಾರಣದಿಂದ ಇದರಿಂದ ಸ್ವಲ್ಪ ಹಿಂದೆ ಸರಿದಿದ್ದೇವೆ. ಆದರೆ ನಮ್ಮ ಜೊತೆಯಲ್ಲೇ ಇದ್ದಂತಹ ಶುಭ ಇಂದಿರಾ ಪಿ ಆಚಾರ್ಯ ಅವರು ಈ ತಂಡವನ್ನು ಈಗ ಮುನ್ನಡೆಸ್ತಾ ಇದ್ದಾರೆ. ಪ್ರೇಮಕ್ಕ ಹೇಳಿದಾಗೆ ಸೌಮ್ಯ ಸ್ವಭಾವದ ಇಂದಿರಾ ಪಿ ಆಚಾರ್ಯ ಅವರು ಯಾವುದೇ ಒಂದು ಬಿರುಗಾಳಿಗಳು ಬಂದರೂ ಕೂಡ ಧೃತಿಗೆಡದೆ ಸಂಘವನ್ನು ಮುನ್ನಡೆಸ್ತಾ ಇರುವಂತಹ ಒಂದು ಧೈರ್ಯವನ್ನು ಅವರು ಸಾಧಿಸಿದ್ದಾರೆ. ಇದು ನಮಗೂ ಸಂತೋಷ ಆಗ್ತದೆ. ಯಾಕೆಂದರೆ ನಮ್ಮ ಜೊತೆ ಕೂಡ ತಾಳಮದ್ದಲೆ ತಂಡದಲ್ಲಿ ಅವರೊಬ್ಬರು ಸದಸ್ಯೆಯಾಗಿದ್ದಾರೆ ಅಂತ. ಯಾವುದೇ ರೀತಿಯ ಒಂದು ಯಾರ ವಿಷಯವನ್ನು ಮಾತಾಡದೆ ತನ್ನಷ್ಟಕ್ಕೆ ತಾನು ಸೌಮ್ಯ ಸ್ವಭಾವದ ಒಂದು ಇಂದಿರಾ ಪಿ ಆಚಾರ್ಯ ಅವರು ಒಂದು ಸಮಸ್ಯೆಗಳು ಕೆಲವು ಸೃಷ್ಟಿಯಾಗ್ತದೆ ಅಂತ ಹೇಳಿದರೆ ಎಂತಹ ಒಂದು ವ್ಯಕ್ತಿಗಳಿಗೂ ಕೂಡ ಎದುರಾಳಿಗಳು, ವಿರೋಧಿಗಳು ಸೃಷ್ಟಿಯಾಗ್ತಾರೆ ಅಂತ ಹೇಳೋದಕ್ಕೆ ಅವರೇ ಸಾಕ್ಷಿ ಅಂತ. ನಾವು ಕೂಡ ಹಾಗೆ ಒಂದು ತಂಡವನ್ನು ಮುನ್ನಡೆಸುವಾಗ ಈಗ ಬಾಲಕೃಷ್ಣ ಸರ್ ಉಡ್ಡಂಗಳ ಅವರು ಕೂಡ ಹಾಗೆ ಎಷ್ಟೋ ಶಿಷ್ಯರನ್ನು ಅವರು ಬೆಳೆಸಿದ್ದಾರೆ. ಅವರಿಗೂ ಕೂಡ ಅಂತಹ ಅನುಭವ ಆಗಿದೆ. ಆದರೆ ಅವರು ಧೃತಿಗೆಡುವುದಿಲ್ಲ. ಯಾಕಂದರೆ ಮತ್ತೆ ಮತ್ತೆ ಅವರಿಗೆ ಹೊಸ ಹೊಸ ಶಿಷ್ಯರು ಮತ್ತೆ ಬರ್ತಾರೆ, ಅವರನ್ನು ಮುನ್ನಡೆಸ್ತಾರೆ. ಯಾಕಂದರೆ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಕೃತಜ್ಞತೆ ಅಂತ ಇರುವ ಶಿಷ್ಯರು ಕೂಡ ಎಷ್ಟೋ ಇದ್ದಾರೆ. ಅಂಥವರು ಈಗ ಅವರನ್ನು ಗುರುತಿಸಿದ್ದಾರೆ. ಅಂಥ ಶಿಷ್ಯರು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಸಾಧನೆಯನ್ನು ಗುರುತಿಸುವಂಥ ಶಿಷ್ಯರು ಅವರಿಗೆ ಸಿಗ್ತಾರೆ. ಹಾಗೆ ಪ್ರೇಮಲತಾ ರಾವ್ ಅವರು ಹಾಗೆ
ತಾಳಮದ್ದಲೆ ನಾನು ಪಾದಾರ್ಪಣೆ ಮಾಡಲಿಕ್ಕೆ ಕೂಡ ಅವರೇ ಕಾರಣಕರ್ತರು. ಪುತ್ತೂರಿನಲ್ಲಿ ಅನಂತಕೃಷ್ಣ ಬರೆಪ್ಪಾಡಿಯವರು ಮಹಿಳಾ ತಾಳಮದ್ದಲೆ ಆಗಬೇಕು ಅಂತ ಹೇಳಿ ಪ್ರೇಮಕ್ಕನವರ ಹತ್ರ ಹೇಳಿದ ಸಂದರ್ಭದಲ್ಲಿ ಪ್ರೇಮಕ್ಕನವರೇ ಸೇರಿ ಪ್ರೇಮಲತಾ ರಾವ್ ಹಾಗೂ ವೀಣಾ ಕೊಳತ್ತಾಯ ಇವರೆಲ್ಲ ಸೇರಿ ಒಂದು ಮಹಿಳಾ ತಾಳಮದ್ದಲೆ ಆಗಬೇಕು ಅಂತ ಹೇಳಿ ಒಂದು ಉತ್ಸಾಹದಲ್ಲಿ ಇದ್ದರು. ಆಗ ನಾವೆಲ್ಲ ಸಿಕ್ಕಿದೆವು ಅವರಿಗೆ, ನೀವೆಲ್ಲ ತಾಳಮದ್ದಲೆಗೆ ಸೇರ್ತೀರಾ ಅಂತ ಕೇಳಿದರು ಅವರು. ಹಾಗೆ ಮಹಿಳಾ ತಾಳಮದ್ದಲೆ ಒಂದು ಪ್ರಾರಂಭ ಆಯಿತು. ಆಗ ಅನಂತಕೃಷ್ಣ ಬರೆಪ್ಪಾಡಿಯವರು ನಮಗೆ ನಿರ್ದೇಶನವನ್ನು ಮಾಡಿ ನಾವು ಮೊದಲು ಒಂದು ತಾಳಮದ್ದಲೆಯನ್ನು ಪಂಚವಟಿ ಪ್ರಸಂಗವನ್ನು ಮಾಡಿದೆವು. ಆ ಕಾರಣ 20 ವರ್ಷ ಆಯಿತು ಈಗ ನಾವು ತಾಳಮದ್ದಲೆಗೆ ಪಾದಾರ್ಪಣೆ ಮಾಡಿ. ಪ್ರೇಮಕ್ಕ ಹಾಗೂ ನಾನು 20 ವರ್ಷ ಅಂದರೆ 2005ರಲ್ಲಿ ತಾಳಮದ್ದಲೆಯ ಕ್ಷೇತ್ರಕ್ಕೆ ನಾವು ಬಂದದ್ದು. ಆ ಕ್ಷೇತ್ರಕ್ಕೆ ಬಂದ ನಂತರ ನಾವು ಹಿಂದೆ ತಿರುಗಿ ನೋಡಲಿಲ್ಲ ಯಾವತ್ತೂ ಕೂಡ. ಮತ್ತು 2003ರಲ್ಲಿ ನಾನು ನನ್ನದೇ ಆದಂತಹ ಒಂದು ಮಹಿಳೆಯರ ತಂಡವನ್ನು ಸ್ಥಾಪನೆ ಮಾಡಿ ಧೀಶಕ್ತಿ ಮಹಿಳಾ ಯಕ್ಷ ಬಳಗ ಅಂತ ಹೇಳುವ ಒಂದು ತಂಡವನ್ನು ಸ್ಥಾಪನೆ ಮಾಡಿ ನಾವು ಮಹಿಳೆಯರೇ ಸೇರಿಕೊಂಡು ನಾವು ಸಮಾನ ಮನಸ್ಕರಾದ ಮಹಿಳೆಯರೇ ಸೇರಿಕೊಂಡು ತಾಳಮದ್ದಲೆ ತಂಡವನ್ನು ಮಾಡಿದೆವು. ಪ್ರಾರಂಭದಲ್ಲಿ ನಮಗೆ ಹರೀಶ್ ಬೊಳಂತಿಮಗರು ಅವರು ಬಂದು ಹೇಗೆ ಪ್ರಸಂಗವನ್ನು ಮುನ್ನಡೆಸಬೇಕು ಅಂತ ಹೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟರು. ಆ ನಂತರ ಒಂದು 2-3 ವರ್ಷದಲ್ಲಿ ನಾನೇ ಅದರ ನಾಯಕತ್ವವನ್ನು ಸ್ವೀಕರಿಸಿಕೊಂಡು ತಾಳಮದ್ದಲೆಯನ್ನು ಹೇಗೆ ಪ್ರಸ್ತುತಪಡಿಸ್ಬೋದು, ಹೇಗೆ ನಾವು ಮಾತುಗಳನ್ನು ಬೆಳೆಸ್ಬೋದು ಅಂತ ಹೇಳುವ ಒಂದು ರೀತಿಯನ್ನು ನಾವೇ ಕಂಡುಕೊಂಡೆವು. ಹಾಗೆ ನಮ್ಮ ಜೊತೆಯಲ್ಲಿ ಈಗ ಬಹಳಷ್ಟು ಮಂದಿಗಳಿದ್ದಾರೆ. ಪ್ರೇಮಕ್ಕ ಹೇಳಿದಾಗೆ 7 ಬೀಳುಗಳು ಅಂತ ಹೇಳುವುದು ತಂಡಗಳು ಯಾವತ್ತೂ ಕಾಣ್ತದೆ. ಆದರೆ ಇದು ಒಳ್ಳೆಯದಕ್ಕೆ ಆಗುವುದು ಅಂತ ಯಾವತ್ತೂ ನಮಗೆ ಕೆಲವು ತಲೆನೋವಾಗಿರುವಂತಹ ಸದಸ್ಯರು ಇದ್ದರೆ ಅವರು ಹೋದರೆ ಮತ್ತೆ ತಂಡ ಇನ್ನಷ್ಟು ಚಿಗುರುತ್ತದೆ ಅಂತ. ಯಾವತ್ತೂ ಒಂದು ಕೊಳೆತಂತಹ ಗೆಲ್ಲನ್ನು ಕತ್ತರಿಸಿದರೆ ಅಲ್ಲಿ ಮತ್ತೆ ಹೊಸ ಚಿಗುರು ಬೆಳೆಯುತ್ತದೆ. ಹಾಗಾಗಿ ಯಾಕೆ ಹಾಗೆ ಆಗ್ತದೆ ಅಂತ ಹೇಳಿದರೆ ಒಂದು ತಂಡದಲ್ಲಿ ಅವರಿಗೆ ಪ್ರಚಾರದ ಹುಚ್ಚು, ಕೆಲವರಿಗೆ ತಾವು ಬೆಳಿಬೇಕು ಅಂತ ಹೇಳುವ ಹುಚ್ಚು, ಅಂಥವರು ಯಾವತ್ತೂ ಒಂದು ಸಂಘಟನೆಯಲ್ಲಿರಲಿಕ್ಕೆ ಯೋಗ್ಯರಲ್ಲ ಅಂತ ಅವರು ಬಿಟ್ಟು ಹೋಗ್ತಾರೆ. ಸಂಘಟನೆಯಲ್ಲಿ ನಾವೆಲ್ಲ ಒಂದಾಗಿ ಇರಬೇಕು ಅಂತ ಇದ್ದವರು ಯಾವತ್ತೂ ಒಂದಾಗುತ್ತಾರೆ, ಸಂಘದ ಬೆಳವಣಿಗೆಗೆ ಕಾರಣಕರ್ತರಾಗ್ತಾರೆ. ಅವರಿಗೆ ಕಲೆಯ ಅಭಿಮಾನ ಒಂದೇ ಇರುವುದು ಅಂತ. ಈ ಬಾಲವನದ ತಂಡ ಯಾವತ್ತೂ ಕೂಡ ಹೀಗೆ ಒಂದು ರೀತಿಯಲ್ಲಿ ಸರಿಯಾದ ಒಂದು ತಾಳ್ಮೆಯಿಂದ ಮುನ್ನಡೆಸಿಕೊಂಡು ಈಗ ಪ್ರೇಮಕ್ಕ ಮೊದಲು ಹೋದರು, ಈಗ ಇಂದಿರಾ ಪಿ ಆಚಾರ್ಯ ಅದನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ. ಈ ಕಾರಂತರ ಬಾಲವನದಲ್ಲಿ ಯಾಕೆ ಇಷ್ಟು ಯಕ್ಷಗಾನಕ್ಕೆ ಒತ್ತು ಅಂತ ಹೇಳಿದರೆ ನಮ್ಮ ಕಾರಂತರು ಈ ಯಕ್ಷಗಾನ ಕಲೆಯನ್ನು ವಿದೇಶಕ್ಕೂ ಕೂಡ ಹಬ್ಬಿಸಿದವರು. ಜಪಾನಿನ ಒಂದು ತಂಡ ಭಾರತಕ್ಕೆ ಬಂದು ಭಾರತದ ಕಲೆಗಳ ಬಗ್ಗೆ ತುಂಬ ಅನ್ವೇಷಣೆಯನ್ನು ಮಾಡಿ ನಮ್ಮ ದೇಶಕ್ಕೆ ಸಹ ಕೂಡ ಅವರನ್ನು ಕರೆದುಕೊಂಡು ಹೋಗಬೇಕು ಅಂತಾಗುವಾಗ ಯಕ್ಷಗಾನವನ್ನು ಜಪಾನಿಗೆ ತೆಗೆದುಕೊಂಡು ಹೋಗಬೇಕು, ಅವರಿಗೊಂದು ಅವಕಾಶವನ್ನು ಕೊಡಬೇಕು ಅಂತಿರುವಾಗ ನಮ್ಮ ಕಾರಂತಜ್ಜರಲ್ಲಿ ಬಂದು ಅದನ್ನು ಪ್ರಸ್ತಾವಿಸಿದ್ರು. ಕಾರಂತರು ಒಂದು ತಂಡವನ್ನು ಕರೆದುಕೊಂಡು ಜಪಾನಿಗೆ ಹೋಗಿ ಅಲ್ಲಿ ಪಂಚವಟಿ ಪ್ರಸಂಗ ಮತ್ತು ಅಭಿಮನ್ಯು ಕಾಳಗ ಹೇಳುವಂತಹ 2 ಪ್ರಸಂಗಗಳನ್ನು ಜಪಾನಿನ ಮೂಲೆಗಳಲ್ಲಿ ಒಂದು 10-12 ಕಡೆಯಲ್ಲೆಲ್ಲ ಅದನ್ನು ಆಡಿ ಅವರು ಜನರ ಮೆಚ್ಚುಗೆಯನ್ನು ಗಳಿಸಿದರು. ಆದರೆ ಜಪಾನಿನವರಿಗೆ ನಮ್ಮ ಯಕ್ಷಗಾನ ಅರ್ಥ ಆಗ್ತದಾ ಅಂತ ಹೇಳುವ ಪ್ರಶ್ನೆ. ಯಕ್ಷಗಾನದಲ್ಲಿ ಹೆಚ್ಚು ಕುಣಿತ, ಚೆಂಡೆ, ಮದ್ದಳೆ, ಭಾಗವತಿಗೆ ಇದಕ್ಕೆ ಪ್ರಾಮುಖ್ಯತೆ. ಅಲ್ಲಿ ಮಾಡುವಾಗ ಅವರು ಮಾತನ್ನು ತುಂಬ ಚುಟುಕಾಗಿಸಿ ಒಂದು ಪದ್ಯದ ಅರ್ಥ ಮಾತ್ರ ಒಂದು 2-3 ವಾಕ್ಯದಲ್ಲಿ ಅರ್ಥಗಳನ್ನು ಹೇಳಿ ಅವರಿಗೆ 2 ಗಂಟೆಯಲ್ಲಿ ಪ್ರಸಂಗ ಮುಗಿಸಿದ್ರು. ಆ ನಂತರ ಜಪಾನಿನವರು ಇದರ ಬಗ್ಗೆ ಚೆಂಡೆ, ಮದ್ದಳೆ, ಭಾಗವತಿಗೆ ಇದರ ಬಗ್ಗೆಲ್ಲ ಪ್ರಶ್ನೆಗಳನ್ನು ಕೇಳಿದರು. ಅದಕ್ಕೆ ಕಾರಂತರು ಅದನ್ನು ಸರಿಯಾಗಿ ಅವರಿಗೆ ವಿವರಿಸಿದ್ರು. ಅಲ್ಲಿ ಭಾಗವತರು ಏನು ಹೇಳೋದು, ಚೆಂಡಿಯವರು ಮದ್ದಳೆಯವರ ಪಾತ್ರ ಏನು, ಅರ್ಥಧಾರಿಗಳ ಪಾತ್ರ ಏನು, ಇದನ್ನೆಲ್ಲ ವಿವರಿಸಿದ್ರು. ಅಂದರೆ ವಿದೇಶದಲ್ಲಿ ಕೂಡ ನಮ್ಮ ಕಲೆ ಹೇಗೆ ಮೆಚ್ಚುಗೆ ಪಡೆಯಿತು ಅಂತ. ಹಾಗಿರುವಾಗ ನಮ್ಮ ದೇಶದಲ್ಲೇ ಇದಕ್ಕೆ ಕಲೆಗೆ ಇಂದು ಬೆಲೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಒಂದು ಖೇದ ನಮಗೂ ಉಂಟು. ಯಾಕಂದರೆ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೇವೆ. ಯಕ್ಷಗಾನ ಸಂಘಟಕರು ಯಾರು? ಸಂಘಟಕರು ಮುಂದೆ ಬರುವುದಿಲ್ಲ. ಯಾರು ಕಲಾವಿದರು ಅವರೇ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತಹ ಒಂದು ಪರಿಸ್ಥಿತಿ ನಮಗೆ ಬಂದಿದೆ. ಈಗ ಎಷ್ಟೋ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ಎಲ್ಲದಕ್ಕೂ ಖರ್ಚು ಮಾಡ್ತಾರೆ, ಆದರೆ ಕಲಾವಿದರಿಗೆ ನೀವು ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೇ.
ಸೇವೆ ಮಾಡುವುದಿದ್ದರೆ ನಮ್ಮ ಒಂದು ಕಲಾ ಪ್ರದರ್ಶನಕ್ಕೆ ನಮಗೆ ಎಷ್ಟು ವೆಚ್ಚ ತಗಲ್ತದೆ ಅಂತ ನಾವು ಯೋಚನೆ ಮಾಡ್ಬೋದು. ನಮ್ಮ ತಾಳಮದ್ದಲೆಗಾದರೆ ಹೆಚ್ಚು ವೆಚ್ಚ ಅಂತ ಆಗೋದಿಲ್ಲ. ಒಂದು 10,000 ಅಂತ ಇಟ್ಕೊಳ್ಬೋದು, ನಮಗೆ ಹತ್ತಿರ ಆದರೆ. ಹಿಮ್ಮೇಳದವರಿಗೆ ಕೊಡಬೇಕು, ನಮಗೆ ಹೋಗಿ ಬರುವ ಖರ್ಚು ಅಂತ. ಆದರೆ ಯಕ್ಷಗಾನಕ್ಕೆ ಆದರೆ ಎಷ್ಟು ಖರ್ಚಾಗ್ತದೆ? ಅವರಿಗೆ ವೇಷಭೂಷಣ ಎಲ್ಲ ಆಗಬೇಕು, ಹಿಮ್ಮೇಳದವರಿಗೆ ಆಗಬೇಕು. ಇದೆಲ್ಲ ಖರ್ಚು ವೆಚ್ಚಗಳಾಗುವಾಗ ಅವರೇ ಅದನ್ನು ಭರಿಸಿಕೊಂಡು ಪ್ರತಿಯೊಂದು ಕಲಾವಿದರು ಕೂಡ, ಯಾಕೆ ತಮಗೆ ಕಲೆಯಲ್ಲಿರುವ ಒಂದು ಆಸಕ್ತಿ, ನಮ್ಮ ಒಂದು ತಂಡ ಬೆಳೆಯಬೇಕು, ನಮ್ಮ ಒಂದು ಆಸಕ್ತಿಯನ್ನು ನಾವು ಕಲಾ ಪ್ರದರ್ಶನವನ್ನು ಮಾಡಬೇಕು ಅಂತ ಹೇಳುವ ಒಂದು ಹಂಬಲದಿಂದ ಅವರೇ ಖರ್ಚು ವೆಚ್ಚಗಳನ್ನು ಭರಿಸಿಕೊಂಡು ಇದರಲ್ಲಿ ಮುನ್ನಡೆಯುತ್ತಾರೆ. ಯಾಕೆಂದರೆ ಕಲಾವಿದ ಯಾವತ್ತೂ ಹೆದರುವುದಿಲ್ಲ. ಕಲಾ ಒಂದು ಕೈಂಕರ್ಯಕ್ಕೆ ಅವ ತೊಡಗಿದ ಮೇಲೆ ಕಲೆಯನ್ನು ನಾನೇ ಮಾಡಿಕೊಂಡು ನಾನೇ ಅದನ್ನು ಪೋಷಣೆ ಮಾಡ್ತೇನೆ ಅಂತ ಹೇಳುವ ಒಂದು ಉದ್ದೇಶದಿಂದಲೇ ಅವನು ಹೊರಟಿದ್ದಾನೆ ಅಂತ. ಅಂದರೆ ಎಲ್ಲ ಕಡೆಯಲ್ಲಿ ನಮಗೆ ಅವಕಾಶ ಸಿಗುವುದಿಲ್ಲ ಅಂತಲ್ಲ. ಕೆಲವರು ಯಕ್ಷಗಾನ ತಾಳಮದ್ದಲೆಯ ಪ್ರೇಮಿಗಳು ಕೂಡ ಸಂಘಟಕರಾಗಿದ್ದಾರೆ, ನಮ್ಮನ್ನು ಅಭಿಮಾನಿಗಳಾಗಿ ನಮ್ಮನ್ನು ಕರೆಯುತ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಹೋಗಿ ಸಂತೋಷದಿಂದ ಮಾಡಿ ಬರಬಹುದು. ಆದರೆ ಕೆಲವು ಕಡೆ ಸಂಘಟಕರು ಕಾರ್ಯಕ್ರಮ ಒಂದು ಆಗಬೇಕು ಅಂತ ಹೇಳಿ ಕರೀತಾರೆ. ಆಗ ಅಲ್ಲಿ ಅಂತಂದರೆ ಅವರು ಒಂದು ಕಾರ್ಯಕ್ರಮ ಆಗಬೇಕು ಅಂತ ಮಾತ್ರ ಅಲ್ಲದೆ ಪ್ರೇಕ್ಷಕರು ಯಾರು ಹೆಚ್ಚಿರುವುದಿಲ್ಲ. ಹಾಗಾಗಿ ನಾವು ಹೋದಲ್ಲಿ ನಮ್ಮ ಒಂದು ಕಾರ್ಯಕ್ರಮವನ್ನು ನೀಡುವಾಗ ನಮ್ಮ ಮನಸ್ತೃಪ್ತಿಗಾಗಿ ನಾವು ಕಾರ್ಯಕ್ರಮ ಕೊಡಬೇಕಾದಂಥ ಒಂದು ಸನ್ನಿವೇಶಗಳು ಬರ್ತದೆ ಅಂತ. ಹಾಗಾಗಿ ಕಲಾವಿದ ಯಾವತ್ತು ಕಲೆಗಾಗಿ ನಡೆದುಕೊಂಡು ಹೋಗ್ತಾನೆ, ಆ ಕಲೆಯನ್ನು ಉಳಿಸುವ ಜವಾಬ್ದಾರಿ ಕಲಾವಿದನಿಗೆ ಇರ್ತದೆ. ಆದರೆ ಧಾರ್ಮಿಕ ಸಂಸ್ಥೆಗಳು ಕೂಡ ಈ ಕಲಾವಿದನನ್ನು ಪೋಷಿಸುವಲ್ಲಿ ಬೆಳೆಸುವಲ್ಲಿ ಸ್ವಲ್ಪ ಆದರೂ ಸಹಾಯ ಮಾಡಬೇಕು ಅಂತ ನಾನು, ದೇವಸ್ಥಾನದವರು ಇದ್ದಾರೆ. ಅವತ್ತು ಒಮ್ಮೆ ನಮ್ಮ ಇವರು ಈಶ್ವರ ಭಟ್ರೆ ಅವರ ಒಂದು ಅವರಲ್ಲಿ ಕೂಡ ನಾನು ಈ ವಿಷಯವನ್ನು ಹೇಳಿದ್ದೆ. ನಯನ ರೈ ಅವರೊಂದು ಭರತನಾಟ್ಯದ ಕಾರ್ಯಕ್ರಮ ಮಾಡುವಾಗ ಅಲ್ಲಿ ಕೂಡ ನಾನು ಮುಖ್ಯ ಅತಿಥಿಯಾಗಿರುವಾಗ ನಮ್ಮ ಪಂಜಗುಡ್ಡೆ ಈಶ್ವರ ಭಟ್ರು ಕೂಡ ಅಲ್ಲಿ ಉದ್ಘಾಟಕರಾಗಿ ಆ ದಿನ ಕೂಡ ಬಂದಿದ್ದರು. ಆಗಲೂ ನಾನು ಅವರ ಹತ್ರ ಹೇಳಿದ್ದು, ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಯಾವತ್ತೂ ಒಂದು ಕಲಾವಿದರಿಗೊಂದು ಸಹಾಯ ಮಾಡಬೇಕು. ಯಾಕಂದರೆ ನಾವು ಪುತ್ತೂರಿನ ಕೆಲವು ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ಹೋದಾಗ ಕೂಡ ನಮಗೊಂದು ಸಣ್ಣ ಅಮೌಂಟ್ ಆದರೂ ಕೊಡ್ತಾರೆ ಅವರು, ಸಹಾಯಧನ ಅಂತ ಹೇಳಿ. ಆದರೆ ಇಲ್ಲಿ ಸೇವೆಯನ್ನೇ ಮಾಡಬೇಕು ಅಂತ ಹೇಳುವಾಗ ಬೇರೆ ದೊಡ್ಡ ದೇವಸ್ಥಾನ ಜಾತ್ರೆ ಸಮಯದಲ್ಲೆಲ್ಲ ಬೇಡ, ತುಂಬ ಕಾರ್ಯಕ್ರಮಗಳಿರ್ತದೆ, ಸೇವೆ ಅಂತ ಹೇಳ್ಬೋದು. ಆದರೆ ಯಾವತ್ತಾದರೂ ಒಮ್ಮೆ ಒಂದೊಂದು ವಿಶೇಷ ಸಂದರ್ಭದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಾಡಿ, ಒಂದು ಕಲಾ ಸೇವೆ ಅಂತ ಮಾಡಿ ಕಲಾವಿದರಿಗೆ ಸ್ವಲ್ಪ ಆದರೂ ಗೌರವಧನ ಅಂತ ಕೊಟ್ಟರೆ ಎಲ್ಲವರ ಕೈಯಿಂದ ಹಾಕೋ ಬದಲು ಸ್ವಲ್ಪ ಆದರೂ ಅವರಿಗೆ ಸಹಾಯ ಆಗಬಹುದು ಅಂತ. ಇದು ಒಂದು ಕಳಕಳಿಯಲ್ಲಿ ನಾನು ಹೇಳುವುದು. ಒಂದು ಕಲಾವಿದೆಯಾಗಿ ಕಲಾ ಸಂಘಟಕರಾಗಿ ನಾವು ಹೋದಲ್ಲೆಲ್ಲ ನಾವೇ ಕೈಯಿಂದ ಖರ್ಚು ಮಾಡಿಕೊಂಡು ಕಾರ್ಯಕ್ರಮವನ್ನು ನೀಡುವುದು ಅಂತ ಆಗುವಾಗ ನಮಗೂ ಬೇಸರ ಆಗ್ತದೆ ಅಂತ. ಆದರೂ ಕೂಡ ನಾವು ಕಾರ್ಯಕ್ರಮ ಹಿಂದೆ ಬೀಳುವುದಿಲ್ಲ. ಯಾಕೆ? ಕಲಾ ಕೈಂಕರ್ಯಕ್ಕೆ ನಾವು ಇಳಿದಾಗಿದೆ, ಹಾಗಾಗಿ ಇದನ್ನು ಮುನ್ನಡೆಸ್ತೇವೆ ಅಂತ. ಹಾಗೆ ಇಲ್ಲಿ ಎಲ್ಲರೂ ಕೂಡ ಅನುಭವ ಇರುವವರೇ ಕಲಾ ಕೈಂಕರ್ಯಕ್ಕೆ ಹೊರಟಾಗಿದೆ, ನಾವು ಹಿಂಜರಿಯುವುದಿಲ್ಲ, ಮುಂದುವರಿಯುತ್ತೇವೆ. ಹಾಗೆ ನೀವೆಲ್ಲರೂ ಕೂಡ ಆ ಕೈಂಕರ್ಯಕ್ಕೆ ಇಳಿದಿದ್ದೀರಿ, ನಿಮಗೆಲ್ಲರಿಗೂ ಒಳಿತಾಗಲಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳಿಗೆಲ್ಲ ಉಜ್ವಲವಾದ ಭವಿಷ್ಯವಿರಲಿ. ಯಾಕಂದರೆ ಈ ಕಲೆಗೆ ಅಂತ ತೊಡಗಿದ ನಂತರ ಅವರಿಗೆ ಮಾರ್ಕ್ ಕಡಿಮೆ ಆಗುವುದಿಲ್ಲ, ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೆ ಅಂತ. ನಮ್ಮ ತಾಳಮದ್ದಲೆ ಸಂಘದಲ್ಲಿ ನಮ್ಮ ಮಕ್ಕಳ ಒಂದು ಟೀಮ್ ಅಂತ ನಾವು ಮಾಡಿದ್ದೇವೆ. 5 ವರ್ಷ ಆಯಿತು ಈಗ, ಬಾಲಿಕೆಯರದ್ದು. ಅದಕ್ಕೆ ಬಂದಂಥ ಮಕ್ಕಳಲ್ಲಿ PUCಗೆ ಬರುವಾಗ ಕೆಲವು ಮಕ್ಕಳು ಬರುವುದು ನಿಲ್ಲಿಸಿದ್ರು, ನಮಗೆ ಪರೀಕ್ಷೆ ಅಂತ. ಅದೇ PUCಯಲ್ಲಿರುವ ಕೆಲವು ಮಕ್ಕಳು ಬಂದಿದ್ದಾರೆ. ಈಗ ಅವರಿಗೆ ಫೈನಲ್ ಎಕ್ಸಾಮ್ನ ರಿಸಲ್ಟ್ ಬರುವಾಗ ಯಾರು ಬಂದಿದ್ದಾರೆ ಅವರಿಗೆ ಹೆಚ್ಚು ಮಾರ್ಕ್, ಬರದೇ ಯಾರು ಮನೆಯಲ್ಲೇ ಕುಳಿತಿದ್ದಾರೆ ಅವರಿಗೆ ತುಂಬ ಕಡಿಮೆ ಮಾರ್ಕ್. ಹಾಗಾಗಿ ಕಲೆಗೆ ನಮ್ಮನ್ನು ತೊಡಗಿಸಿದ್ರಿಂದ ಮಾರ್ಕ್ ಕಡಿಮೆ ಆಗೋದಿಲ್ಲ. ನನ್ನ ಮಗ ಕೂಡ ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ದ. ಅವರು ಇಬ್ಬರು ಕೂಡ, ನನ್ನ ಇಬ್ಬರು ಮಕ್ಕಳು ಕೂಡ ಸಂಗೀತ ಕ್ಲಾಸಿಗೆ ಪರೀಕ್ಷೆ ಇರುವಾಗಲೂ ಇವರು ಕಳಿಸ್ತಾ ಇದ್ದರು. ಅದರಿಂದಾಗಿ ಇವನಿಗೇನು ಮಾರ್ಕ್ ಕಡಿಮೆ ಆಗುವುದಿಲ್ಲ ಅಂತ. ಈಗ ದೊಡ್ಡವ ಇಂಜಿನಿಯರ್ ಆಗಿದ್ದಾನೆ, ಸಣ್ಣವ ವೈದ್ಯನಾಗಿದ್ದಾನೆ. ಆದ ಕಾರಣ ಇದರಿಂದಾಗಿ ನಮಗೇನು ನಮ್ಮ ಕಲೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋದ್ರಿಂದ ನಮ್ಮ ವಿದ್ಯಾಭ್ಯಾಸಕ್ಕೇನು ಹಿನ್ನಡೆ ಆಗೋದಿಲ್ಲ. ಹಾಗಾಗಿ ಮಕ್ಕಳೆಲ್ಲರೂ ಇದನ್ನು ಗಮನಿಸಿಕೊಳ್ಳಿ. ನಿಮಗೆ ಓದುವ ಸಮಯದಲ್ಲಿ ಓದಿ, ಕಲೆಯಲ್ಲಿ ನಿಮಗೆ ಯಕ್ಷಗಾನವೋ ಸಂಗೀತವೋ ನಾಟ್ಯವೋ ಇದೆಲ್ಲದರಲ್ಲಿ ನಿಮಗೆ ಆಗುವಾಗ ನಿಮಗೆ ಓದಿ ಸಾಕಾಗುವಾಗ ಇದನ್ನು ಮಾಡಿ ಅಷ್ಟೇ. ಆಗ ನಿಮಗೆ ನಿಮ್ಮ ಕಲಾ ಕೈಂಕರ್ಯ ಮುನ್ನಡೆಯಲಿಕ್ಕೆ ಇದು ಸಾಧ್ಯವಾಗ್ತದೆ. ಹಾಗೆ ಹೇಳಿ ಎಲ್ಲ ತಾಯಿಯಂದಿರು ಕೂಡ ಹಾಗೆ, ಕಲೆ ಅಂತ ಹೇಳುವುದು ನಮಗೆ ನಾವು ಒಂದು ಶಿಕ್ಷಕಿಯರಾಗಿರ್ಬೋದು,
ಯಾವುದೋ ಒಂದು ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡವರಾಗಿರ್ಬೋದು, ನಾವು ಬೇರೆ ಬೇರೆ ಉದ್ಯೋಗದಲ್ಲಿರ್ಬೋದು. ಆದರೆ ನಮಗೆ ಕಲೆ ಅಂತ ಹೇಳುವುದೊಂದು ಬೇಕಾಗ್ತದೆ. ಯಾಕೆ? ನಮ್ಮ ಮಾನಸಿಕವಾದ ಒಂದು ನೆಮ್ಮದಿಗಾಗಿ ಕಲೆಯೇ ನಮಗೆ ಯಾವತ್ತೂ ಬೇಕಾಗಿರ್ತದೆ. ಅಲ್ಲಿ ಕಲೆಯನ್ನು ತೊಡಗಿಸಲಿಕ್ಕೆ ಬಂದು ಅಲ್ಲಿ ನಮ್ಮ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವಂಥ ಕೆಲಸಕ್ಕೆ ಹೋಗಬೇಡಿ. ಯಾಕೆಂದರೆ ಯಾವತ್ತೂ ನಾವು ಒಂದಾಗಿರಬೇಕು, ಸಂಘಟನೆಯಲ್ಲಿ ನಾವು ಎಲ್ಲರೂ ಸಹೋದರಿಯರ ಹಾಗೆ ಇರಬೇಕು ಅಂತ ಹೇಳಿ ನಿಮಗೆ ಒಂದು ಹಿತ ನೋಡಿ, ಇಷ್ಟು ವರ್ಷದ ಒಂದು ಸಂಘಟನೆ ಮಾಡಿ ಅನುಭವ ಇರುವ ಕಾರಣ ನಾನು ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭವನ್ನು ಹಾರೈಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ತಮ್ಮ ಅನುಭವದ ಮಾತುಗಳೊಂದಿಗೆ ನಮ್ಮ ಸಂಘಟನೆಗೆ ಮಾರ್ಗದರ್ಶನದ ಪ್ರೋತ್ಸಾಹದ ಮಾತುಗಳನ್ನಾಡಿದ ನಿಮಗೆ ಧನ್ಯವಾದಗಳು ಮೇಡಮ್. ಮುಂದಕ್ಕೆ ಶ್ರೀ PG ಜಗನ್ನಿವಾಸರಾವ್, ನಗರಸಭಾ ಸದಸ್ಯರು, ವಾಸ್ತುತಜ್ಞರು, ಪುತ್ತೂರು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ತಿಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರನ್ನು ಸ್ಮರಿಸುತ್ತಾ ಶ್ರೀದೇವಿ ಮಹಿಳಾ ಯಕ್ಷತಂಡ ಬಾಲವನ ಪುತ್ತೂರು ಈಶ ಯಕ್ಷಗಾನ ನಾಟ್ಯ ತರಬೇತಿ ಸಂಸ್ಥೆ ನೆಲ್ಲಿಕಟ್ಟೆ ಇದರ ಯಕ್ಷಗಾನ ವಾರ್ಷಿಕೋತ್ಸವದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಸನ್ಮಿತ್ರರಾದಂಥ ಹಾಗೂ ಸ್ವತಃ ಕಲಾವಿದರು ಆದಂಥ ಪ್ರಾಂಶುಪಾಲರಾದ ಡಾಕ್ಟರ್ ಗೋಪಾಲಕೃಷ್ಣ ಅವರೇ, ಹಾಗೆ ಇವತ್ತು ಇಲ್ಲಿ ಈ ವೇದಿಕೆಯಲ್ಲಿ ಸನ್ಮಾನಿತರಾದ ಹಿರಿಯರಾದ ಪ್ರೇಮಲತಾ ರಾವ್ ಅವರೇ, ಮಾಜಿ ಪುರಸಭಾ ಅಧ್ಯಕ್ಷರು ಕೂಡ ಹೌದು, ಹಾಗೆ ಬಾಲಕೃಷ್ಣ ಉಡ್ಡಂಗಳವರೇ, ಹಾಗೆ ದಿಶಕ್ತಿ ಮಹಿಳಾ ಯಕ್ಷ ಬಳಗವನ್ನು ಮುನ್ನಡೆಸುತ್ತಿರುವಂಥ ಪದ್ಮಕ್ಕ ಅವರೇ, ಹಾಗೆ ನಗರಸಭಾ ಸದಸ್ಯರಾದಂಥ ಇಂದಿರಾ ಆಚಾರ್ಯರವರೇ, ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಶ್ರದ್ಧೆಯ ತಾಯಂದಿರೇ, ಪುಟಾಣಿ ಮಕ್ಕಳೇ, ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಪುತ್ತೂರು ಮತ್ತು ಯಕ್ಷಗಾನ ಅಂತ ಹೇಳಿದರೆ ಅದು ಪುತ್ತೂರು ಯಕ್ಷಗಾನಕ್ಕೆ, ತೆಂಕುತಿಟ್ಟು ಯಕ್ಷಗಾನಕ್ಕೆ ತವರೂರು. ಯಾಕೆ ಹೇಳಿದರೆ ನಮ್ಮ ಬಾಲ್ಯದಲ್ಲಿ ಇದೇ ಮಹಾಲಿಂಗೇಶ್ವರನ ಜಾತ್ರೆಗೆ 16-17 ತಾರೀಕಿಗೆ 8 ಮೇಳಗಳು, ಟೆಂಟ್ ಮೇಳಗಳು ಫುಲ್ ಆಗಿ ಕಲಾಭಿಮಾನಿಗಳು ತುಂಬಿಕೊಂಡಿದ್ದಂಥ ಒಂದು ಕ್ಷೇತ್ರ ಅಂತ ಹೇಳಿದರೆ ಅದು ಪುತ್ತೂರು. ಹಾಗೆ ಅಂಥ ಕ್ಷೇತ್ರದಲ್ಲಿ ಈ ಯಕ್ಷಗಾನ ಕಲೆ, ಇಲ್ಲಿ ಯಾವುದೇ ಒಂದು ಮನೆ ಅಥವಾ ಕುಟುಂಬದಲ್ಲಿ ಒಬ್ಬ ಆದರೂ ಕಲಾವಿದ ಖಂಡಿತ ಇರ್ತಾನೆ, ಯಾವುದೇ ಮನೆಯಲ್ಲಿ. ಹಾಗೆ ಇದನ್ನು ಬೆಳೆಸಿದಂಥ ಪುತ್ತೂರಲ್ಲಿ ಇಂಥ ಒಂದು ಮಹಿಳಾ ಯಕ್ಷಗಾನ ತಂಡ ಕೂಡ ಮುನ್ನಡೆಸುತ್ತಾ ಇರೋದು ಅತ್ಯಂತ ಸಂತೋಷದ ವಿಷಯ. ಪ್ರೇಮಕ್ಕ ಅವರು ಬಹುಶಃ ಮೊದಲು ಬೆಣ್ಣೆಮನೆ ಗೋಪಾಲಕೃಷ್ಣ ಭಟ್ ಅವರು ಆಂಜನೇಯ ಯಕ್ಷಗಾನ ಮೇಳದಲ್ಲಿ ಪರಮೇಶ್ವರಕ್ಕೆ ಕೂಡ ಇದ್ದಾರೆ, ಆಗಲೇ ವೇಷ ಹಾಕಿದವರು. ಆಗ ಒಂದು ಬೇರೆ ಸ್ವರೂಪದಲ್ಲಿ ಮಹಿಳಾ ಯಕ್ಷಗಾನ ನಡೆದಿತ್ತು. ಹಾಗೆ ಅಂಥ ಒಂದು ಮಹಾಲಿಂಗೇಶ್ವರನ ನಡೆ ಅಂತ ಹೇಳಿದರೆ ನಟರಾಜ ವೇದಿಕೆ. ಮಹಾಲಿಂಗೇಶ್ವರ ಯಾವಾಗಲೂ ಕಲಾ ಪ್ರೇಮಿ, ಕಲೆಗಳು ಬರುವುದೇ ನಟರಾಜನಿಂದ. ಹಾಗೆ ಇಂಥ ಒಂದು ಪುಣ್ಯ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಆಗೋದು ಕೂಡ ವಿಶೇಷ. ಈ ವೇದಿಕೆಯಲ್ಲಿರೋ ಎಲ್ಲರೂ ಒಂದು ರೀತಿಯಲ್ಲಿ ಕಲಾವಿದರೆ. ಈಶ್ವರ ಬೇಡಕವರು ಹೇಳಿದರು, ನಾನು ಏನು ಗೊತ್ತಿಲ್ಲ ಅಂತೇಳಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾತಾಡಿದರು. ಹಾಗೆ ಉದ್ಘಾಟನೆ ಮಾಡಿದಂಥ ಪಂಜಗುಡ್ಡೆ ಈಶ್ವರ ಭಟ್ಟರು ಕಲಾ ಪೋಷಕರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅವರ ಇಡೀ ತಂಡ ಪುತ್ತೂರಿನ ಈ ಸರಿಯ ಒಂದು ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಈಗಾಗಲೇ ನಾವು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದೇವೆ. ಹಾಗೆ ಯಕ್ಷಗಾನ ತಾಳಮದ್ದಲೆ ಹಾಗೂ ಯಕ್ಷಗಾನದಲ್ಲಿ ಮಹಿಳೆಯರು ಅತ್ಯಂತ ಶ್ರದ್ಧೆಯಿಂದ ಈಗ ಬರ್ತಾ ಇದ್ದಾರೆ, ಬಾಲಕರು ಕೂಡ ಮುಂದುವರಿತಾ ಇದ್ದಾರೆ. ಪುತ್ತೂರಿನ ಯಕ್ಷಗಾನ ಕ್ಷೇತ್ರಕ್ಕೆ ನಾವು ಆಂಜನೇಯ ಯಕ್ಷಗಾನ ಸಂಘವನ್ನು ಹೇಳದೇ ಇದ್ದರೆ ಅದು ಅಪೂರ್ಣ ಆಗ್ತದೆ. ಆಂಜನೇಯ ಮಂತ್ರಾಲಯದಲ್ಲಿ ಬಹುಶಃ ನನ್ನ ತಂದೆಯವರ ಕಾಲದಿಂದಲೇ ಆ ಯಕ್ಷಗಾನ ತಾಳಮದ್ದಲೆ ನಡೀತಾ ಇತ್ತು. ನನಗೆ ಮತ್ತೊಂದು ಹೆಮ್ಮೆಯ ವಿಷಯ ಅಂದರೆ ಪ್ರೇಮಲತರಾವ್ ಅವರ ತಂದೆಯವರು ನಾರಾಯಣ ಭಟ್ರವರು, ಅವರ ಜೊತೆ ನಾನು ಯಕ್ಷಗಾನದಲ್ಲಿ ಹಿಮ್ಮೇಳದಲ್ಲಿ ವೇದಿಕೆ ಹಂಚಿಕೊಂಡಿದ್ದೇನೆ ಅಂತೇಳಿ ಹೆಮ್ಮೆ ಪಡ್ತಾ ಇದ್ದೇನೆ. ಅವರಿಗೆ ಸದಾ ಬೆಂಬಲ ಇರುವವರು ಟಿ ರಂಗನಾಥರಾವ್ ಅವರು. ಹಾಗೆ ಪುತ್ತೂರಿನಲ್ಲಿ ಈ ಯಕ್ಷಗಾನ ಅತ್ಯಂತ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು. ತೆಂಕುತಿಟ್ಟು ಯಕ್ಷಗಾನ, ನಮ್ಮ ಮಧೂರು ಮಹಾಗಣಪತಿ, ಯಾರೇ ಯಕ್ಷಗಾನವನ್ನು ಪ್ರಾರಂಭ ಮಾಡದಿದ್ದರೂ ಮಧೂರು ಮಹಾಗಣಪತಿಯನ್ನು ಸ್ತುತಿಸುತ್ತಾ, ಹಾಗೆ ಮಹಾಲಿಂಗೇಶ್ವರ ಕೂಡ ಅತ್ಯಂತ ಒಂದು ಆ ಕಲಾಭಿಮಾನಿ ದೇವತೆ. ಇಲ್ಲಿ ಈ ರೀತಿಯಲ್ಲಿ ಕಾರ್ಯಕ್ರಮ ಮುಂದುವರಿತಾ ಮುಂದಕ್ಕೆ ಇಂಥ ಸಂಘಗಳು ಇನ್ನೂ ಬೆಳೆಯಲಿ ಹಾಗೂ ಅತ್ಯಂತ ಹೆಚ್ಚು ಕಲಾವಿದರು ಪುತ್ತೂರಿನಿಂದ ಈ ಕ್ಷೇತ್ರಕ್ಕೆ ಬೆಳೆಯಲಿ, ಹವ್ಯಾಸಿ ಹಾಗೂ ಒಂದು ವ್ಯಾವಸಾಯಿಕ ಕ್ಷೇತ್ರಕ್ಕೆ ಈ ಪುತ್ತೂರಿನ ಕೊಡುಗೆ ಇರಲಿ ಅಂತೇಳಿ ಸ್ವತಃ ಕಲಾವಿದನಾಗಿ ಈ ಒಂದು ವೇದಿಕೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತೇನೆ. ಎಲ್ರಿಗೂ ಶುಭವಾಗಲಿ. ಒಬ್ಬ ಯಕ್ಷ ಕಲಾವಿದನಾಗಿ ಅತ್ಯಮೂಲ್ಯವಾದಂತಹ ನುಡಿಗಳನ್ನು ಆಡಿದ್ದೀರಿ ಸರ್. ತಮ್ಮ ಮಾತುಗಳಿಗೆ ವಂದನೆಗಳನ್ನು ಅರ್ಪಿಸುತ್ತ, ಯಶಸ್ಸು ಎನ್ನುವುದು ಸತತ ಪ್ರಯತ್ನಗಳ ಸಂಕಲನ. ಅದರಲ್ಲಿ ಸೋಲು ಏಳು ಬೀಳುಗಳು, ಅವಮಾನಗಳು ಎಲ್ಲವೂ ಇರುತ್ತದೆ. ದಿನಕ್ಕೊಂದು ಸೂರ್ಯೋದಯ, ಆ ಸೂರ್ಯನಿಗೊಂದು ಸಂಜೆ, ಪ್ರತಿ ಸಂಜೆಗೊಂದು ಅನುಭವ. ಆ ಅನುಭವಗಳೊಂದಿಗೆ ಬದುಕುತ್ತಾ ಸಾಧನೆ ಮಾಡಿದಂಥ ಮಹಾನ್ ವ್ಯಕ್ತಿ
ನಮ್ಮೊಂದಿಗಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ತಮ್ಮ ಸಾರಥ್ಯವನ್ನು ವಹಿಸಿಕೊಂಡು ಇದುವರೆಗೆ ಈ ಒಂದು ವೇದಿಕೆಯಲ್ಲಿ ವಿಜೃಂಭಿಸುತ್ತಾ ಈಶಾ ವಿದ್ಯಾಲಯ ಪುತ್ತೂರು ಇದರ ಪ್ರಾಂಶುಪಾಲರಾಗಿ ಇರುವಂತಹ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಡಾಕ್ಟರ್ ಗೋಪಾಲಕೃಷ್ಣ ಎಂ ಸರ್ ತಮ್ಮ ಅಧ್ಯಕ್ಷೀಯ ನುಡಿಗಳಿಗಾಗಿ ಈ ವೇದಿಕೆ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಶ್ರೀದೇವಿ ಮಹಿಳಾ ಯಕ್ಷತಂಡ ಬಾಲವನ ಪುತ್ತೂರು, ಈಶಾ ಯಕ್ಷಗಾನ ನಾಟ್ಯ ತರಬೇತಿ ಸಂಸ್ಥೆ ನೆಲ್ಲಿಕಟ್ಟೆ ಪುತ್ತೂರು ಜಂಟಿಯಾಗಿ ಆಯೋಜಿಸಿದಂತಹ ಯಕ್ಷಗಾನ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಆತ್ಮೀಯ ಗಣ್ಯರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಜನಪ್ರಿಯ ಅಧ್ಯಕ್ಷರಾದಂಥ ಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆಯವರೇ, ಹಾಗೆ ನಮ್ಮೊಂದಿಗೆ ಅತಿಥಿಗಳಾಗಿ ಸಕ್ರಿಯರಾಗಿ ಕಾರ್ಯನಿರ್ವಹಿಸಿರುವಂಥ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂಥ ಶ್ರೀ ಈಶ್ವರ ಬೆಡಕರ್ ಅವರೇ, ಹಾಗೂ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ಹಲವಾರು ಕಡೆ ಕಾರ್ಯಕ್ರಮಗಳನ್ನು ಸಂಘಟಿಸಿ ನಮ್ಮೊಂದಿಗೆ ಗೌರವಪೂರ್ವಕವಾಗಿ ಉಪಸ್ಥಿತರಿರುವಂಥ ಶ್ರೀಮತಿ ಪದ್ಮಾ ಕೆ ಆರ್ ಆಚಾರ್ಯರವರೇ, ಹಾಗೂ ನಮ್ಮ ಆತ್ಮೀಯ ಮಿತ್ರರಾದಂತಹ ನಗರಸಭಾ ಸದಸ್ಯರಾದಂತಹ ಶ್ರೀ ಪಿ ಜಿ ಜಗನ್ನಿವಾಸ್ ಸರ್ ಅವರೇ, ಹಾಗೂ ಇವತ್ತು ನಮ್ಮೆಲ್ಲರಿಂದ ಪ್ರೀತಿಯಿಂದ ಸನ್ಮಾನಿತರಾದಂತಹ ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ನಾಟ್ಯಗುರುಗಳು, ಹಾಗೂ ಶ್ರೀಮತಿ ಪ್ರೇಮಲತಾ ಆರ್ ರಾವ್ ಸಮಾಜ ಸೇವಕಿ ಕಲಾವಿದೆ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಪತ್ರಕರ್ತ ಬಂಧುಗಳೇ, ಎಲ್ಲ ನಮ್ಮ ಯಕ್ಷಗಾನ ಪ್ರೇಮಿಗಳೇ, ಬಂಧು ಮಿತ್ರರೇ, ಹಾಗೂ ಪ್ರೀತಿಯ ಪುಟಾಣಿಗಳೇ, ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಸಿಗುವಂಥ ಆನಂದ ಅದನ್ನು ಅನುಭವಿಸಿದವನಿಗೆ ಮಾತ್ರ ಗೊತ್ತು. ಇಲ್ಲಿ ವೇದಿಕೆಯಲ್ಲಿ ನಾನು ನೋಡ್ತಾ ಇದ್ದೇನೆ, ಆಗದಿಂದ ಆಲೋಚನೆ ಮಾಡ್ತಾ ಇದ್ದೇನೆ. ನಾನೊಂದು ಚಿಕ್ಕ ಪ್ರಾಯದವ ಹಿರಿಯರೊಟ್ಟಿಗೆ ಅಧ್ಯಕ್ಷ ಸ್ಥಾನ ವಹಿಸಬೇಕಾದ್ರೆ ನನಗೊಂದು ಅದು ಯೋಗ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದರಲ್ಲೂ ವಿಶೇಷವಾಗಿ ಪುತ್ತೂರನ್ನು ನಾವು ಗಮನಿಸಿದಾಗ ಕಲಾವಿದರಿಗೆ ಏನೂ ಕೊರತೆ ಇಲ್ಲದ ನಾಡಂದರೆ ಅದು ಪುತ್ತೂರು. ಇಲ್ಲಿ ಏನೂ ಕಾರ್ಯಕ್ರಮ ಆಗಲಿ ಅದಕ್ಕಾಗಿ ಬರುವಂಥ ಒಂದು ಅದರ ಕಲಾ ಪ್ರೇಮಿಗಳು, ಕಲಾಬಂಧುಗಳು ಸಾಕಷ್ಟು ಇದ್ದಾರೆ. ಇವತ್ತು ವಿಶೇಷವಾಗಿ ನಾನು ಸಂತೋಷಪಟ್ಟ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಪುತ್ತೂರಿನಲ್ಲಿ ಒಂದು ಮಹಿಳಾ ಯಕ್ಷಗಾನ ತಂಡ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಅದಕ್ಕೆ ಎಲ್ಲರ ಪರವಾಗಿ ನಾನು ಈ ತಂಡವನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜಾತ್ರೆ ಟೈಮಲ್ಲಿ ನಾವು ಸಾಂಸ್ಕೃತಿಕ ಸಮಿತಿಯಲ್ಲಿ ಕಾರ್ಯನಿರ್ವಹಿಸುವಾಗ ಇಲ್ಲಿ ಸಾಕಷ್ಟು ಯಕ್ಷಗಾನಗಳನ್ನು ನಾವು ನೋಡಿದ್ದೇವೆ. ಅದಲ್ಲದೆ ದೇವರು ಅವಭೃತ ಸ್ಥಾನಕ್ಕೆ ಹೋದಾಗ ನಮ್ಮ ಮಹಿಳಾ ತಂಡದವರು ಅವರೇ ಕೈಯಿಂದ ಹಣ ಹಾಕಿ ಕಾರ್ಯಕ್ರಮವನ್ನು ಮಾಡುವುದನ್ನು ಕೂಡ ನಾನು ಕಂಡಿದ್ದೇನೆ. ಅಂದರೆ ಕಲಾವಿದನ ಬದುಕು ಹೇಗಿರ್ತದೆ ಅಂದರೆ, ಒಂದು ಕಡೆಯಿಂದ ಅವರು ಕಲೆಯನ್ನು ಅವರು ಆರಾಧಿಸ್ತಾರೆ, ಇನ್ನೊಂದು ಅವರು ಕಲೆಗಾಗಿ ಜೀವನವನ್ನೇ ಮುಡಿಪಾಗಿಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅಂಥ ಒಂದು ಕೆಲಸವನ್ನು ಶ್ರೀದೇವಿ ಮಹಿಳಾ ಯಕ್ಷ ತಂಡದವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ಇನ್ನೊಂದು ನಾನು ಗಮನಿಸಿದಂಥ ವಿಚಾರ ಏನಂದರೆ, ಕಲೆಗಾರ ಹೇಗಿರಬೇಕಂದ್ರೆ, ಕಲಾವಿದ ಹೇಗೆ ಅಂತ ಹೇಳಿದರೆ, ತಾನು ಒಂದು ಕಲಾವಿದನಾಗಿ ಇನ್ನೊಂದು ಕಲಾವಿದನನ್ನು ಗುರುತಿಸುವಂಥ ಕೆಲಸ ಮಾಡಬೇಕು. ಇವತ್ತು ಅದನ್ನು ನೀವು ಮಾಡಿದ್ದೀರಿ, ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಬಣ್ಣದ ಮಾಲಿಂಗ ಯಕ್ಷ ಪ್ರತಿಷ್ಠಾನದಿಂದ ಗೌರವಿಸಲ್ಪಟ್ಟಂತಹ ನಮ್ಮ ಆತ್ಮೀಯರಾದಂಥ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ಇವರು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದಾರೆ. ಇವತ್ತು ಅವರು ಗೌರವಪೂರ್ವಕವಾಗಿ ನಮ್ಮ ಮುಂದೆ ಗೌರವಿಸಲ್ಪಟ್ಟಿದ್ದಾರೆ. ಇದು ಸಂತೋಷದ ವಿಚಾರ. ಇನ್ನೊಂದು ಏನಂತ ಹೇಳಿದ್ರೆ, ಶ್ರೀಮತಿ ಪ್ರೇಮಲತಾ ಮೇಡಮ್, ಇವರು ನಾನು ವಿದ್ಯಾರ್ಥಿ ಜೀವನದಲ್ಲೇ ಇವರನ್ನು ನೋಡ್ತಾ ಇದ್ದೇನೆ. ಭಜನೆ ಮಾಡ್ತಾರೆ, ತಾಳಮದ್ದಳೆಯಲ್ಲಿ ಭಾಗವಹಿಸ್ತಾರೆ, ಆಮೇಲೆ ಭಾಷಣ ಮಾಡ್ತಾರೆ, ಎಲ್ಲರನ್ನು ಸಂಘಟಿಸ್ತಾರೆ, ದೇವಸ್ಥಾನದಲ್ಲಿ ಅವರು ಭಜನೆ ಕೂಡ ಮಾಡ್ತಾ ಇದ್ದಾರೆ. ಇಂಥ ಒಂದು ಮಹಿಳೆಯರು ನಮ್ಮ ಸಮಾಜದಲ್ಲಿ ಆದರ್ಶಪ್ರಾಯರಾಗಿದ್ದರೆ ಅವರೇ ನಮಗೆ ಒಂದು ಪ್ರೇರಣೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಮ್ಮ ಈಶ ವಿದ್ಯಾಲಯದಲ್ಲಿ ನಮ್ಮದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ ಸಂಸ್ಥೆ. ನಾನು ನನ್ನ ಬಾಲಕೃಷ್ಣ ಸರ್ ಹತ್ರ ತುಂಬ ಸಲ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ, ಸರ್ ನಮ್ಮಲ್ಲಿ ಕೂಡ ಒಂದು ನಾಟ್ಯ ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂತೇಳಿ. ಎಲ್ಲವೂ ಕಾಲ ಕೂಡಿ ಬರಬೇಕಂತ ಹೇಳಿದಾಗೆ ಅವರು ಕೆಲವೊಂದು ತಿಂಗಳುಗಳ ಹಿಂದೆ ನಾನು ಅವರೊಂದು ಮಾತುಕತೆ ಮಾಡಿ ನಮ್ಮ ಈಶ ವಿದ್ಯಾಲಯದಲ್ಲಿ ಅವರು ಯಕ್ಷಗಾನ ತರಬೇತಿಯನ್ನು ಪ್ರಾರಂಭಿಸಿದ್ದಾರೆ. 15 ಮಕ್ಕಳು ಈಗ ಸೇರಿಕೊಂಡಿದ್ದಾರೆ. ಚೆನ್ನಾಗಿ ತರಬೇತಿ ಆಗ್ತಾ ಇದೆ. ಇದರ ಜೊತೆಗೆ ಕೆಲವರು ನನ್ನ ಹತ್ರ ಒಂದು ಪ್ರಶ್ನೆ ಮಾಡಿದರು, ನೀವು ಮಕ್ಕಳಿಗೆ ಮಾತ್ರ ಹೇಳಿಕೊಡುವುದಾ, ನಮಗೆ ಯಾಕೆ ಹೇಳಿಕೊಡುವುದಿಲ್ಲ ಅಂತ. ಖಂಡಿತವಾಗಿ ನಾವು 3 ವರ್ಷದಿಂದ ಮೇಲ್ಪಟ್ಟಂತಹ ವಿದ್ಯಾರ್ಥಿನಿಯರಿಗೆ, ಪುರುಷರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಕೂಡ ನಾವು ಯಕ್ಷಗಾನ ತರಬೇತಿಯನ್ನು ಖಂಡಿತವಾಗಿ ಮಾಡ್ತೇವೆ. ಅದರಲ್ಲಿ ಆಸಕ್ತರಿಗೆ ಖಂಡಿತವಾಗಿ ಅವಕಾಶ ಇದೆ. ಜೊತೆಗೆ ನಮ್ಮ ಸಂಸ್ಥೆಯ ಬೆಳ್ಳಿ ಹಬ್ಬ ಡಿಸೆಂಬರ್ 28ಕ್ಕೆ ಅದು ನಿಗದಿಯಾಗಿದೆ. ಈಗಾಗಲೇ ಇದು 4ನೇ ಕಾರ್ಯಕ್ರಮ ನಮ್ಮದು ಜಂಟಿಯಾಗಿ.
ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಯಕ್ಷಗಾನವನ್ನು ಕೂಡ ಮಾಡಲಿಕ್ಕೆ ತುಂಬ ಖುಷಿ ಪಡ್ತಿದ್ದೇವೆ. 2010ರಲ್ಲಿ ಇದೇ ವೇದಿಕೆಯಲ್ಲಿ ನಾವು ಸುದರ್ಶನ ವಿಜಯ ಅನ್ನುವಂಥ ಒಂದು ಯಕ್ಷಗಾನವನ್ನು ಮಾಡಿದೆವು. ಜಗ್ಗಣ್ಣ ಚೆಂಡೆಗೆ ಬಂದಿದ್ದರು, ಅವರಿಗೆ ನೆನಪಿದೆ ಗೊತ್ತು, ನನಗೆ ನೆನಪಿದೆ. ನಾನು ಕೂಡ ಒಂದು ಹಾಸ್ಯದ ಪಾತ್ರ ಮಾಡಿದ್ದೆ, ನನಗೆ ತುಂಬ ಖುಷಿ ಯಕ್ಷಗಾನ ಅಂತೇಳಿ. ಆದರೆ ಏನಾಯ್ತಂದರೆ ನಮಗೆ ಈ ತರಬೇತಿಯ ಅವಕಾಶ ಸಿಗದ ಕಾರಣ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೆವು. ಆದರೆ ಇನ್ನು ಮುಂದಕ್ಕೆ ಆಗಲ್ಲ, ನಮಗೆ ಒಳ್ಳೆಯ ರೀತಿಯ ಸಹಕಾರ ಕೊಡುವಂತಹ ಶ್ರೀದೇವಿ ಮಹಿಳಾ ಯಕ್ಷ ತಂಡದವರಿದ್ದಾರೆ, ಗುರುಗಳಿದ್ದಾರೆ, ಪ್ರೇರಣೆ ಕೊಡುವಂಥ ಪ್ರೇಮಕ್ಕ ಇದ್ದಾರೆ, ಮತ್ತು ಎಲ್ಲ ನೀವಿದ್ದೀರಿ. ನಿಮ್ಮೆಲ್ಲರ ಸಹಕಾರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಂದಕ್ಕೆ ಯಶಸ್ವಿಯಾಗಿ ಮಾಡ್ತೇವೆ. ಏನಿರಲಿ, ನಟರಾಜ ವೇದಿಕೆಯಲ್ಲಿ ಮಾಡುವಂಥ ಕಾರ್ಯಕ್ರಮ ಖಂಡಿತವಾಗಿ ಅದು ಬೆಳಗ್ತದೆ. ಯಾಕಂತೇಳಿದ್ರೆ ಈ ನಟರಾಜ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಟ್ಟಂತಹ ಮಕ್ಕಳು ಇರ್ಬೋದು, ಪುರುಷರಿರ್ಬೋದು, ಮಹಿಳೆಯರಿರ್ಬೋದು, ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ತಿದ್ದಾರೆ ಅನ್ನೋದಕ್ಕೆ ಈ ಪುಣ್ಯ ಕ್ಷೇತ್ರವೇ, ಈ ಪುಣ್ಯ ನಟರಾಜ ವೇದಿಕೆಯ ಸಾಕ್ಷಿ. ಆದ್ದರಿಂದ ವಿದ್ಯಾರ್ಥಿಗಳ ಹೆತ್ತವರ ಹತ್ರ ನಾನು ವಿನಂತಿ ಮಾಡ್ತಿದ್ದೇನೆ, ನಿಮ್ಮ ಮಕ್ಕಳನ್ನು ಆದಷ್ಟು ಯಕ್ಷಗಾನ ಕಲೆಯ ಕಡೆ ಖಂಡಿತವಾಗಿ ಪ್ರೇರೇಪಿಸಿ. ಯಾಕಂತೇಳಿದ್ರೆ ಮಾರ್ಕ್ ಎಷ್ಟು ತೆಗಿಬೋದು, ಆದರೆ ಅವನ ಜೀವನದಲ್ಲಿ ಅವನಿಗೊಂದು ಕಲೆ ಇದ್ದರೆ ಅದರಲ್ಲಿ ಕೂಡ ಬದುಕಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ನಮ್ಮ ಕಲೆಗಳು ಸಾರಿ ಹೇಳ್ತವೆ. ಇಂಥ ಒಂದು ಅವಕಾಶ ಕಲೆಗಳಲ್ಲಿ ಖಂಡಿತ ಇದೆ. ಶ್ರೀ ದೇವರು ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವರ, ಹಾಗೆ ಉಳ್ಳಾತ್ಯಮ್ಮ ಹಾಗೂ ರಕ್ತೇಶ್ವರಿ ಅಮ್ಮರವರ ಅನುಗ್ರಹದಲ್ಲಿ ಶ್ರೀದೇವಿ ಮಹಿಳಾ ಯಕ್ಷ ತಂಡ ಇನ್ನಷ್ಟು ಬೆಳಗಲಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದವರಿಗೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಒಂದು ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದು ಅಲ್ಲಿ ಕಲೆಯನ್ನು ಬೆಳೆಸುತ್ತಾ ಈಗ ತಮ್ಮ ಅಧ್ಯಕ್ಷೀಯ ನುಡಿಯಲ್ಲಿ ತಮ್ಮ ಅನುಭವದ ಬುತ್ತಿಯನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದೀರಿ ಸರ್. ತಮ್ಮ ಅತ್ಯಮೂಲ್ಯವಾದಂಥ ಮಾತುಗಳಿಗೆ ಈ ಸಂಸ್ಥೆಯ ಪರವಾಗಿ ಪ್ರೀತಿಯ ಅಭಿವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಮನಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಉಳಿಯಲಿ ಎಂಬ ಆಶಯದೊಂದಿಗೆ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಹೇಳಿ ಶ್ರೀದೇವಿ ಯಕ್ಷ ತಂಡ ಇದರ ಅಧ್ಯಕ್ಷರಾದ ಶ್ರೀಮತಿ ಇಂದಿರಾ ಪಿ ಆಚಾರ್ಯ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ಗೋಪಾಲಕೃಷ್ಣ ಎಂ, ಪ್ರಾಂಶುಪಾಲರು ಈಶ ವಿದ್ಯಾಲಯ ಪುತ್ತೂರು ಸರ್, ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಈಶ್ವರ ಬೇಡೇಕರ್ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಸರ್, ನೀವು ನಮ್ಮ ಈ ಕಾರ್ಯಕ್ರಮದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಪದ್ಮಾ ಕೆಆರ್ ಆಚಾರ್ಯ, ಸಂಚಾಲಕರು, ಧೀಶಕ್ತಿ ಮಹಿಳಾ ಯಕ್ಷ ಬಳಗ, ತೆಂಕಿಲ, ಪುತ್ತೂರು. ಮೇಡಮ್, ನೀವು ಕೂಡ ನಮ್ಮ ಕಾರ್ಯಕ್ರಮದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ PG ಜಗನ್ನಿವಾಸ್ ರಾವ್, ನಗರಸಭಾ ಸದಸ್ಯರು ಹಾಗೂ ವಾಸ್ತುತಜ್ಞರು, ಪುತ್ತೂರು ಸರ್, ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದೀರಾ ಸರ್. ನೀವು ಕೂಡ ನಮ್ಮ ಕಾರ್ಯಕ್ರಮದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವತರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವಂತಹ ಶ್ರೀಯುತ ಸತೀಶ್ ಈರ್ದೆ ಸರ್, ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ. ಹಾಗೆಯೇ ರಚನಾ ಚಿರ್ಗಲ್, ಇನ್ನೋರ್ವ ಭಾಗವತರು ನಮ್ಮೊಂದಿಗೆ ಸಹಕರಿಸಲಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಯೋಗೀಶ್, ಇನ್ನೋರ್ವ ಭಾಗವತರು ಸರ್, ನೀವು ಕೂಡ ನಮ್ಮ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಈ ಸಭಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ಹಾಗೂ ಮಹಿಳಾ ತಂಡದಿಂದ ಯಕ್ಷಗಾನ ಕಾರ್ಯಕ್ರಮ ನೆರವೇರಲಿದೆ. ಇದರಲ್ಲಿ ಭಾಗವತರಾಗಿ ಸಹಕರಿಸ್ತಾ ಇರುವಂಥವರು ರಚನಾ ಚಿದ್ಗಲ್ ಹಾಗೂ ಯೋಗೀಶ್ ಸರ್, ನಮ್ಮಿಂದ ಒಂದು ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಚೆಂಡೆ ಮತ್ತು ಮದ್ದಳೆಯಲ್ಲಿ ಸಹಕರಿಸ್ತಾ ಇರುವಂತಹ ಶ್ರೀ ರಾಜೇಂದ್ರ ಪ್ರಸಾದ್ ಪುಂಡಿಕರ್ ಸರ್, ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀ ಮುರಳೀಧರ ಕಲ್ಲೂರಾಯ, ಶ್ರೀ ಪವನ್ ಆಚಾರ್ಯ, ಮಾಸ್ಟರ್ ರಿಷಬ್ ರಾಮ್, ಹಾಗೆಯೇ ಚಕ್ರತಾಳದಲ್ಲಿ ಸಹಕರಿಸ್ತಾ ಇರುವಂತಹ ಶ್ರೀ ರವಿಕೃಷ್ಣ ಸ್ವರ್ಗ, ನೀವು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಸ್ಮರಣಿಕೆಯನ್ನು ಸ್ವೀಕರಿಸಿದಂತಹ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸ್ಮರಣಿಕೆಯನ್ನು ನೀಡಿದಂತಹ ನಮ್ಮ ಅಧ್ಯಕ್ಷರಿಗೂ ಕೂಡ ಧನ್ಯವಾದಗಳು. ದಕ್ಕಿರುವುದಕ್ಕೆ ಧನ್ಯವಾದ ಹೇಳಲು ಕಲಿತರೆ ಹೆಚ್ಚಿನದು ಕೂಡಿಕೊಳ್ಳುತ್ತದೆ ಎಂಬ ಮಾತಿನಂತೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದಂತಹ ಎಲ್ಲ ಕಲಾಭಿಮಾನಿಗಳಿಗೂ ಬಂಧುಗಳಿಗೂ ಹೃದಯದ ಭಾಷೆಯ ಮೂಲಕ ವಂದನಾರ್ಪಣೆಯನ್ನು ನೀಡಲು ಬರ್ತಾ ಇದ್ದಾರೆ. ನಮ್ಮ ಈ ಒಂದು ಶ್ರೀದೇವಿ ಯಕ್ಷ ಬಳಗದ ಮಹಿಳಾ ಯಕ್ಷ ಬಳಗದ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಅಶ್ವಿನಿ ಪ್ರವೀಣ್. ಶ್ರೀದೇವಿ ಮಹಿಳಾ ಯಕ್ಷ ತಂಡ ಬಾಲವನ ಪುತ್ತೂರು, ಈಶಾ ಯಕ್ಷಗಾನ ನಾಟ್ಯ ತರಬೇತಿ ಸಂಸ್ಥೆ ನೆಲ್ಲಿಕಟ್ಟೆ ಪುತ್ತೂರು ಇದರ ವಾರ್ಷಿಕೋತ್ಸವವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ ಶ್ರೀ ಈಶ್ವರ್ ಭಟ್ ಪಂಜಿಗುಡ್ಡೆ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇವರಿಗೆ ಶ್ರೀದೇವಿ ಮಹಿಳಾ ಯಕ್ಷ ತಂಡ ಬಾಲವನ ಮತ್ತು ಈಶಾ ಯಕ್ಷಗಾನ ನಾಟ್ಯ ತರಬೇತಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಡಾಕ್ಟರ್ ಗೋಪಾಲಕೃಷ್ಣ ಪ್ರಾಂಶುಪಾಲರು ಈಶಾ ವಿದ್ಯಾಲಯ ಇವರಿಗೆ ಎರಡೂ ಸಂಸ್ಥೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಮತಿ ಪದ್ಮಾ ಕೆ.ಆರ್. ಆಚಾರ್ಯ ಸಂಚಾಲಕರು, ದಿಶಕ್ತಿ ಮಹಿಳಾ ಯಕ್ಷ ಬಳಗ ತೆಂಕಿಲ ಇವರಿಗೆ ವಂದನೆಗಳು. ಇನ್ನೋರ್ವ ಮುಖ್ಯ ಅತಿಥಿ ನಗರಸಭಾಧ್ಯಕ್ಷರು ಪಿ.ಜಿ. ಜಗನ್ನಿವಾಸರಾವ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇನ್ನೋರ್ವ ಮುಖ್ಯ ಅತಿಥಿ ಈಶ್ವರ್ ಬೆಡೆಕರ್ ಸದಸ್ಯರು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ನಿಮ್ಮೆಲ್ಲರ ಪರವಾಗಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಸನ್ಮಾನವನ್ನು ಪ್ರೀತಿಯಿಂದ ಸ್ವೀಕರಿಸಿದ ನಮ್ಮ ನಾಟ್ಯ ಗುರುಗಳಾದ ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ನಮ್ಮನ್ನು ಯಾವಾಗಲೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವ ಮಾರ್ಗದರ್ಶಕರೂ ಆಗಿರುವ ಪ್ರೇಮಲತಾ ರಾವ್ ಟಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ ಶ್ರೀಮತಿ ಶ್ರೀಲತಾ ಹಾಗೂ ಶ್ರೀಮತಿ ದೇವಕಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಬಂದಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೂ ಧನ್ಯವಾದಗಳು. ಸ್ಥಳಾವಕಾಶ ಒದಗಿಸಿಕೊಟ್ಟಂತಹ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರಿಗೂ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಹಾಗೂ ಮಕ್ಕಳ ಪೋಷಕರು ಹಾಗೂ ಧನ ಸಹಾಯ ಇತ್ತು ನಮಗೆ ಸಹಕರಿಸಿದ ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಮನದುಂಬಿ ಪ್ರಾಂಚಲ ಮನದಿಂದ ಧನ್ಯವಾದವನ್ನಿತ್ತ ಮೇಡಮ್ ತಮಗೂ ಕೂಡ ಪ್ರೀತಿಯ ವಂದನಿಸ್ತಾ ಇದ್ದೇವೆ. ಗೌರವಾನ್ವಿತ ಅತಿಥಿ ಅಭ್ಯಾಗತರು ವೇದಿಕೆಯನ್ನು ಬಿಟ್ಟುಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದೆ ಈ ಒಂದು ಸುಂದರ ವೇದಿಕೆಯಲ್ಲಿ ಮೂಡಿ ಬರ್ತಾ ಇದೆ. ಮೊದಲಿಗೆ ಏಕಲವ್ಯ ಶಶಿಪ್ರಭಾ ಪರಿಣಯ, ಬಳಿಕ ಮಹಿಳಾ ಯಕ್ಷ ಬಳಗದಿಂದ ಶ್ರೀ ರಾಮ ದರ್ಶನ ಅನ್ನುವಂಥ ಒಂದು ಯಕ್ಷಗಾನ ಮೂಡಿ ಬರ್ತಾ ಇದೆ. ಈಗ ಮಕ್ಕಳದು ಏಕಲವ್ಯ ಹಾಗೂ ಶಶಿಪ್ರಭಾ ಪರಿಣಯ ಈಗಿರುವಂಥ ಎಲ್ಲ ಕಲಾಭಿಮಾನಿಗಳು ಪ್ರೇಕ್ಷಕರು ಈ ಒಂದು ಕಾರ್ಯಕ್ರಮವನ್ನು ಸುಂದರ ಕಲೆಯನ್ನು ಇನ್ನಷ್ಟು ಮೆರುಗುಗೊಳಿಸಬೇಕಾಗಿ ತಮ್ಮ ಉಪಸ್ಥಿತಿ ಇದ್ದು ಮೆರುಗುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.